ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸೇವಾ ಮನೋಭಾವದ ವೃತ್ತಿ ಅಂತ ಹೇಳಿದಾಗ ಕೆಲವು ನಮಗೆ ಹೆಸರುಗಳು ಮುಂದೆ ಬರುತ್ತೆ. ಆದರೆ ಅದರಲ್ಲಿ ಅಗ್ರಪಂಕ್ತಿಯ ಸಾಲಿನಲ್ಲಿ ನಿಲ್ಲೋದು ಅಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರ. ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿದಾಗ ನಾವು ಎಲ್ಲವನ್ನು ತ್ಯಜಿಸಿ ಯಾರಿಗೆ ಶುಶ್ರೂಷೆ ಮಾಡ್ತೀವಿ ಅವರ ಆರೋಗ್ಯವನ್ನು ಕಾಪಾಡುವ, ಅಂದರೆ ಯಾವತ್ತೂ ಕೂಡ ಪೇಷಂಟ್ ಹೇಳೋದು ಅಂದರೆ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಹಾಗೆ ದೇವರ ಸಮಾನವಾಗಿ ಕಾಣ್ತಾರೆ. ಆದರೆ ಆ ವೃತ್ತಿ ಬದುಕನ್ನು ಆಯ್ಕೆ ಮಾಡಿಕೊಂಡಾಗ 100ಕ್ಕೆ 100ರಷ್ಟು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ನಿಲುವುಗಳಿದೆ. ಆದರೆ ಎಷ್ಟು ಜನ ಅದನ್ನು ಪರಿಪಾಲಿಸ್ತಾರೆ ಗೊತ್ತಿಲ್ಲ. ಆದರೆ ಕೆಲವರಂತೂ ನನ್ನ ಜೀವನವನ್ನು ಸಂಪೂರ್ಣವಾಗಿ ನಾನು ಸೇವೆಗೆ ಮೀಸಲಿಡ್ತೀನಿ ಅನ್ನುವಂಥ ಪರಿಕಲ್ಪನೆ. ಯಾಕೆ ಈ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯು ಕೂಡ ವೈದ್ಯರೇ. ಆದರೆ ಅಂಥ ಸೇವಾ ಮನೋಭಾವದಲ್ಲಿ ಅವರನ್ನೇ ತೊಡಗಿಸ್ಕೊಳ್ತಾರೆ. ವಿಶೇಷವಾಗಿ ಅವರು ಫ್ರೀ ವಿಲೇಜ್ ಕ್ಲಿನಿಕ್ ಅನ್ನುವ ಪರಿಕಲ್ಪನೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಒಂದು ದಾಖಲೆಯನ್ನು ನಿರ್ಮಿಸ್ತಾರೆ. ಬಹುಶಃ 5 ದಶಕದಲ್ಲಿ 3 ಮಿಲಿಯನ್ಗೂ ಹೆಚ್ಚು ರೋಗಿಗಳನ್ನು ಅವರು ಸಾಂತ್ವನ ಕೊಟ್ಟು ಅವರು ಒಳ್ಳೆ ಬದುಕನ್ನು ನಡೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ವೈಖರಿಯನ್ನು ನೋಡಿದಾಗ, ಅರೆ ವೈದ್ಯರು ಅಂದರೆ ಹೀಗೂ ಕೆಲಸ ಮಾಡ್ಬೋದಾ ಅಂತ ಹೇಳುವ ಮನಸ್ಥಿತಿಯನ್ನು ತಂದು ನಿಲ್ತಾರೆ. ಇದರ ಜೊತೆಗೆ ಇವರ ಸಾಧನೆ, ಇವರ ಸೇವೆಯನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿ, ಬಿರುದು, ಸನ್ಮಾನಗಳು ಅರಸಿ ಬಂದರೂ ಕೂಡ ಆ ಸರಳತೆಯನ್ನು, ಮಾನವೀಯತೆಯನ್ನು ಮೆರೆದಿದ್ದಾರೆ. ಯಾಕಂದರೆ ವೈದ್ಯಕೀಯ ವೃತ್ತಿ ಅನ್ನೋದು ಧನ ಸಂಪಾದನೆಗಲ್ಲ, ಅದು ಜನ ಸಂಪಾದನೆಗೆ, ಜನಮನ ಸಂಪಾದನೆಗೆ ಅಂತ ನಂಬಿರುವಂಥ ಅಪರೂಪದ ನಿಸ್ವಾರ್ಥ ವೈದ್ಯರು, ಹೃದ್ರೋಗ ತಜ್ಞರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಹಾಗಾದರೆ ಅಂತಹ ಅಪರೂಪದ ವೈದ್ಯರು, ನಿಸ್ವಾರ್ಥ ವೈದ್ಯರು, ಹೃದ್ರೋಗ ತಜ್ಞರು ಯಾರು, ಅವರು ಬೆಳೆದು ಬಂದಂತಹ ಹಾದಿ ಹೇಗಿತ್ತು ಅನ್ನೋದನ್ನು ಅವರ ಒಂದು ಕಿರು ಪರಿಚಯದ ಮೂಲಕ ನೋಡ್ಕೊಂಡು ಬರೋಣ. ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಭೋಗರಾಜ್ ರಮಣರಾವ್ ಅವರು ಡಾಕ್ಟರ್ ಬಿ ರಮಣರಾವ್ ಎಂದೇ ಚಿರಪರಿಚಿತರು. ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದು 1973ರಲ್ಲಿ ಮಣಿಪಾಲದ ಕಸ್ತೂರಬಾ ವೈದ್ಯಕೀಯ ಕಾಲೇಜಿನಿಂದ MBBS ಪದವಿ ಪಡೆದು 1980ರಲ್ಲಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಿಂದ ವೈದ್ಯಕೀಯ ಮತ್ತು ಹೃದ್ರೋಗ ಶಾಸ್ತ್ರದಲ್ಲಿ MD ಪದವಿಯನ್ನು ಪಡೆದು 5 ದಶಕಗಳಿಂದ ಸಕ್ರಿಯವಾಗಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಸಂಪೂರ್ಣ ವೃತ್ತಿ ಜೀವನದುದ್ದಕ್ಕೂ ಪ್ರತಿ ಭಾನುವಾರದಂದು ನಡೆಸುತ್ತಿರುವ ದ ಫ್ರೀ ವಿಲೇಜ್ ಕ್ಲಿನಿಕ್ ಎಂಬ ಸ್ವಯಂ ಸ್ಥಾಪಿತ ಲಾಭರಹಿತ ಸಂಸ್ಥೆಯ ಮೂಲಕ ಪ್ರತಿ ಭಾನುವಾರಗಳಂದು 800ರಿಂದ 1000 ಗ್ರಾಮೀಣ ಭಾಗದ ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಾ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಜೊತೆಗೆ ಇಡೀ ಕುಟುಂಬವು ಜೊತೆಯಾಗಿದೆ. ಗಾಂಧಿ ತತ್ವಾದರ್ಶಗಳನ್ನು ಅನುಸರಿಸುತ್ತಾ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡು ಇಲ್ಲಿಯವರೆಗೂ ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ವೈದ್ಯಕೀಯ ಆರೈಕೆ, ಔಷಧಿ, ಊಟೋಪಚಾರ, ಶಸ್ತ್ರಚಿಕಿತ್ಸೆ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸುತ್ತಾ 10 ಹಲವು ರೀತಿಯಲ್ಲಿ ರೋಗಿಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಒದಗಿಸುತ್ತಾ ಆರೋಗ್ಯವನ್ನು ಸುಧಾರಿಸುತ್ತಾ ಬಡವರ ವೈದ್ಯರೆಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಆಪ್ತ ವೈದ್ಯರಾಗಿಯೂ ಕೂಡ ಇಡೀ ದೇಶಕ್ಕೆ ಪರಿಚಿತರಾಗಿದ್ದಾರೆ. ಇಷ್ಟೆಲ್ಲ ಜವಾಬ್ದಾರಿಗಳ ಜೊತೆಗೆ ಬೆಂಗಳೂರಿನ ಹಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಹಿರಿಯ ಸಲಹೆಗಾರರಾಗಿದ್ದಾರೆ. ಇನ್ನು ಭಾರತೀಯ ಮಧುಮೇಹ ಸಂಸ್ಥೆಯ ಫೆಲೋ, ಅಂತಾರಾಷ್ಟ್ರೀಯ ಆಂಜಿಯಾಲಜಿ ಕಾಲೇಜಿನ ಫೆಲೋ, ಮಣಿಪಾಲದ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ಸ್ ಫೆಲೋ, ಎಲೆಕ್ಟ್ರೋಕಾರ್ಡಿಯಾಲಜಿ ಸೊಸೈಟಿಯ ಫೆಲೋ ಮತ್ತು ಭಾರತೀಯ ವೈದ್ಯರ ಸಂಘ, ಮೆಡಿಕಲ್ ಸ್ಪೆಷಲಿಸ್ಟ್ ಅಸೋಸಿಯೇಷನ್, ಭಾರತೀಯ ಕಾರ್ಡಿಯಾಲಜಿಕಲ್ ಸೊಸೈಟಿಯ ಆಜೀವ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ದೇಶದ ಅತ್ಯುನ್ನತ ಗೌರವ ಪದ್ಮಶ್ರೀ ಪ್ರಶಸ್ತಿಯನ್ನು 2010ರಲ್ಲಿ ನೀಡಿ ಗೌರವಿಸಲಾಗಿದೆ. ಸ್ವಾತಂತ್ರ್ಯ ನಂತರ ಈ ಗೌರವವನ್ನು ಪಡೆದ ಕರ್ನಾಟಕದ 9ನೇ ವೈದ್ಯರೆಂಬ ಹೆಗ್ಗಳಿಕೆ ಇವರದು. 1998ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1994-95ರ ಸಾಲಿನ ಅತ್ಯುನ್ನತ ಭೌತಶಾಸ್ತ್ರ ಪ್ರಶಸ್ತಿ, 1982ರಲ್ಲಿ ಕಸ್ತೂರಬಾ ವೈದ್ಯಕೀಯ ಕಾಲೇಜಿನಿಂದ ವೃತ್ತಿಪರ ಶ್ರೇಷ್ಠತೆಗಾಗಿ TMA ಪೈ ಚಿನ್ನದ ಪದಕವನ್ನು ನೀಡಲಾಗಿದೆ.
ಹೀಗೆ ದೇಶದಾದ್ಯಂತ ಅವರ ವೈದ್ಯಕೀಯ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗೌರವ, ಸನ್ಮಾನ, ಪುರಸ್ಕಾರಗಳು ನಿರಂತರವಾಗಿ ಹರಿದು ಬರುತ್ತಿದೆ. ಡಾಕ್ಟರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಡಾಕ್ಟರ್. ನಮಸ್ತೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅದು ನಾನೇನಾ ಅನ್ಸುತ್ತೆ. ಸರ್, ನೀವು ಅಲ್ಲದೆ ಇರೋದು ನಾವು ಹೇಳಕ್ ಸಾಧ್ಯನೇ ಇಲ್ವಲ್ಲ ಸರ್, ಯಾಕಂದ್ರೆ ನಿಮ್ಮ ಸಾಧನೆಯನ್ನ ಕುರಿತೇ ನಾವು ಮಾತನಾಡ್ತಾ ಇರೋದ್ರಿಂದ ನಮಗೆ ಹೆಮ್ಮೆ. ಇವತ್ತು ಈ ಸೀಟ್ನಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಅದು ನಿಮ್ಮ ಸರಳತೆಯನ್ನ ವ್ಯಕ್ತಪಡಿಸುತ್ತೆ ಸರ್ ಇವತ್ತು. ಯಾಕಂದ್ರೆ ಈ ಸರಳತೆ ಏನಿದೆ, ಈ ಸಹಾಯ ಮಾಡುವಂತಹ ಮನೋಧರ್ಮ, ಈ ಸೇವಾ ಮನೋಭಾವ ಬಹುಶಃ ನಾವು ಅಂದರೆ ವೈದ್ಯಕೀಯ ವೃತ್ತಿಯಲ್ಲಿ ಒಂದಷ್ಟು ದಿನ ಬಂದಾಗ ಆ ಒಂದು ರೋಗಿಗಳ ಒಂದು ಕಷ್ಟಗಳನ್ನು ನೋಡಿ ಬೆಳೆಸ್ಕೋಬಹುದು. ಆದರೆ ನೀವು ಬಹಳ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ತಂದೆ ಸಹಾಯ ಮಾಡುವಂಥ ಆ ಒಂದು ಸ್ಥಿತಿಗಳನ್ನು ನೋಡಿದಾಗ, ರೋಗಿಗಳಿಗಾಗಿರ್ಬಹುದು, ಗಾಯಾಳುಗಳ ಬಗ್ಗೆ ಆಗಿರಬಹುದು, ಈ ಮಿಡಿಯುವಂತಹ ಹೃದಯ ಬಹಳ ಸಣ್ಣ ವಯಸ್ಸಿನಲ್ಲೇ ಪಡ್ಕೊಂಡಿದ್ರಿ. ಹೇಗೆ ಸಾಧ್ಯ ಆಯಿತು ಸರ್ ಇದು? ಇದು ಇನ್ಹೆರಿಟೆಡ್ ಕ್ವಾಲಿಟಿ. ಅದು ತಂದೆ ತಾಯಿಯಿಂದಾನೇ ಬರುತ್ತೆ. ನಾವು ಯಾರು ಅಂತ ನೋಡಿದಾಗ ನಾವು ನಥಿಂಗ್ ಬಟ್ ಕಂಟಿನ್ಯೂಟಿ ಆಫ್ ಅವರ್ ಪೇರೆಂಟ್ಸ್. ಅವ್ರು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರು ಅಂತ ಮಾತು, ನೀನು ಡಾಕ್ಟರ್ ಆಗಬೇಕು, ಆದರೆ ಬರೀ ಡಾಕ್ಟರ್ ಅಲ್ಲ, ನೀನು ಡಾಕ್ಟರ್ ಆದರೆ ಬಡ ಜನರ ಸೇವೆ ಮಾಡಬೇಕು ಅಂತ ಒಂದು ಬೀಜ ಅವರು ನೆಟ್ಟು ಬಿಟ್ಟಿದ್ದಾರೆ. ಅದೇ ಬೀಜ ಬೆಳೆದು ಬೆಳೆದು ಈಗ ಒಂದು ಮಹಾವೃಕ್ಷವಾಗಿ ನಮ್ಮ ವಿಲೇಜ್ ಕ್ಲಿನಿಕ್ ಆಗಿದೆ ಸರ್. ಸೊ ಈ ಐಡಿಯಾ ಅಲ್ಲಿಂದ ಸ್ಟಾರ್ಟ್ ಆಯಿತು. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ನಾನು ಕ್ಯಾಂಪ್ಗೆ ಹೋಗ್ತಾ ಇದ್ದೆ, ವಡ್ರಟ್ಟಿ. ಅಲ್ಲಿ ತುಂಗಭದ್ರಾ ಡ್ಯಾಮ್ ಕನ್ಸ್ಟ್ರಕ್ಷನ್, ಇದು 70 years ago ಮಾತು ನಾನು ಹೇಳ್ತಾ ಇರೋದು. ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ತುಂಬ ಬ್ಲಾಸ್ಟಿಂಗ್ ನಡೀತಾ ಇತ್ತು, ಸುತ್ತು ದೊಡ್ಡ ದೊಡ್ಡ ಮೌಂಟೇನ್ಸು. ತುಂಬ ಇಂಜರೀಸ್ ಆಗ್ತಾ ಇತ್ತು, ಜನಕ್ಕೆ ತುಂಬ ಏಟು ಬರ್ತಾ ಇತ್ತು. ಅವ್ರನ್ನ ಹೀಗೆ ಎತ್ಕೊಂಡು ಅವ್ರ ಜೀಪಲ್ಲಿ ಹಾಸ್ಪಿಟ್ಗೆ, ಬಳ್ಳಾರಿಗೆ ಕರ್ಕೊಂಡು ಹೋಗೋದು ನೋಡಿ ನೋಡಿ ನಾನು ತಂದೆಯವ್ರಿಗೆ ಕೇಳಿ ಹೇಗೆ ಈ ನೋವನ್ನು ನಾವು ಕಮ್ಮಿ ಮಾಡ್ಬೋದು. ಅವತ್ತು ಅವರಿಬ್ಬರು ತಂದೆ ತಾಯಿ ನನಗೆ ಹೇಳಿದ್ರು, ನೀನು ಡಾಕ್ಟರ್ ಆದರೆ ಇವರು ನೋವನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ. ಅವತ್ತಿಂದ ನನ್ನ ಗುರಿ ಒಂದೇ, ಡಾಕ್ಟರ್ ಆಗಬೇಕು, ಆದರೆ ಡಾಕ್ಟರ್ ಆಗಿ ಇವರ ನೋವನ್ನು ಕಮ್ಮಿ ಮಾಡಬೇಕು. ಹಾಗೆ ಶುರುವಾಯಿತು ನನ್ನ ಕತೆ. ಆ ಇಂಜುರೀಸ್ ಆದಂಥ ಟೈಮಲ್ಲಿ ದೋ ಅಪ್ಪ ಇಂಜಿನಿಯರ್ ಇದ್ದರೂ ಕೂಡ ಅವ್ರ ಜೀಪ್ನಲ್ಲಿ ಪೇಷಂಟ್ ಅಂದರೆ ಯಾರಿಗೆ ಇಂಜೂರ್ ಆಗಿತ್ತೋ ಅವ್ರನ್ನ ತೊಗೊಂಡೋಗಿ ಸಿಟಿಗೆ ಕರ್ಕೊಂಡೋಗಿ ಟ್ರೀಟ್ ಮಾಡಿಸ್ತಾ ಇದ್ರಂತಲ್ವಾ ಸರ್? ಆ್ಯಂಡ್ ಆ ಸಂದರ್ಭದಲ್ಲಿ ಅಂಥ ಇನ್ಸಿಡೆಂಟ್ಸ್ಗಳಿಗೆ ನೀವು ಜೊತೆಲಿ ಹೋಗಿದ್ದಿದ್ಯಾ ಸರ್? ನಾನು ತುಂಬ ಚಿಕ್ಕವನು ಸರ್. ಜೀಪ್ ಹೈಟ್ ಅಷ್ಟು ಎತ್ತರ ಇದೆ, ನಾನು ಎಲ್ಲಿಂದ ಹಿಂಗೆ ನೋಡುವೆ. ಆದರೆ ಅಷ್ಟು ಬ್ಲಡ್ಡು, ಅಷ್ಟು ಇಂಜರೀಸ್ ನ್ಯಾಚುರಲಿ ತಂದೆ ತಾಯಿ ನನ್ನ ಹತ್ರನೂ ಬಿಡ್ತಾ ಇರಲಿಲ್ಲ. ಅವರೇ ಜೀಪಲ್ಲಿ ಎತ್ಕೊಂಡು ಅವ್ರ ಜೀಪಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅವ್ರನ್ನ ತಕ್ಷಣ ಸರಿ ಮಾಡಬೇಕು ಅನ್ನೋ ಒಂದು ಗುರಿಯಿಂದ ಅವರು ಅತಿ ವೇಗದಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಕರ್ಕೊಂಬರ್ತಾ ಇದ್ರು. ಇದು ನನಗೆ ತುಂಬ ಸತಿ ನೋಡಿ 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 ಆ ಒಂದು ಇಂಪ್ರೆಷನ್ ಆಗಿಬಿಟ್ಟಿದೆ. ಒಳಗಿರೋ ನಿಮ್ಮ ಸೇವಾ ಮನೋಭಾವ ಕಾಲೇಜು ದಿನಗಳಿಂದನೇ ಶುರುವಾಯಿತು ಅಂದಾಗ ಯಾವುದೋ ಒಂದು ನೋಟಿಸ್ ಬೋರ್ಡ್ ಮೇಲೆ ಬ್ಲಡ್ ಬೇಕು ಅಂತಿರತ್ತಲ್ಲ ಸರ್, ದಯವಿಟ್ಟು ಆ ಇನ್ಸಿಡೆಂಟ್ ಹೇಳಿ ಸರ್. ಸರ್, ನಾನು ಇನ್ನೂ ಚಿಕ್ಕ ವಯಸ್ಸಲ್ಲಿ 7 years 8 years ಈಗ ನೆನಪು ಬರ್ತಾ ಇದೆ. ನಮ್ಮ ತಾತ ಅವರು ದೊಡ್ಡ, ಅವಾಗೆಲ್ಲ ಚಾಕ್ಲೇಟ್ ಪ್ಯಾರಿಸ್ ಟಿನ್ನಲ್ಲಿ ಬರ್ತಾ ಇತ್ತು, ಟಿನ್ನು ಇಷ್ಟು ದೊಡ್ಡದಿರ್ತಾ ಇತ್ತು. ಸೊ ತಂದು ಅವರು ನಮಗೆಲ್ಲರಿಗೂ ಅಂತ ಹೇಳಿ ಅವರು ಎಲ್ಲಿಂದನೂ ತರ್ತಾ ಇದ್ರು, ಇಂಗ್ಲೆಂಡಿಂದ ಬರ್ತಾ ಇತ್ತು. ಅದು ಅವ್ರು ಇಲ್ಲದೆ ಇರುವಾಗ ನಾನು ಓಪನ್ ಮಾಡಿಬಿಟ್ಟು ನಾನು ಆ ಕ್ಯಾಂಪಲ್ಲಿ ಇರೋ ಎಲ್ಲ ವರ್ಕರ್ಸ್ ಮಕ್ಕಳನ್ನ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಇವು ಎಲ್ಲ ಅವರು ಕೊಟ್ಟು ಇವರು ವಾಪಸ್ ಬಂದು ನೋಡೋರು ಅದ್ರ ಟಿನ್ ಖಾಲಿ ಆಗ್ಬಿಟ್ಟಿದೆ. ಏನು ಮಾಡಿದರೆ ಅಂದರೆ ನಾನು ಮಕ್ಕಳಿಗೆಲ್ಲ ಕೊಟ್ಟಿದ್ದೀನಿ ಅಂತ. ಈ ಥರ ಎಷ್ಟೋ ಘಟನೆಗಳಿದೆ ಮನೆಯಲ್ಲಿ. ನಮ್ಮ ತಂದೆಯವರು ಜೋಬಲ್ಲಿ ದುಡ್ಡು, ಅವರು ಮನೆ ಅಲ್ಲೇ ಇರ್ತಾಯಿದ್ರು. ಅಲ್ಲಿ ಯಾರೋ ಬರ್ತಾರೆ, ಏನೋ ಕಷ್ಟ ಇದೆ ಅಂತ ಬಂದಾಗ ನಾನು ಹಂಗೆ ದುಡ್ಡು ತೊಗೊಂಡೋಗಿ ಕೊಟ್ಬಿಟ್ಟಿದ್ದೀನಿ. ಈ ಥರ ಎಷ್ಟೋ ಸರಿ ಆಗ್ಬಿಟ್ಟಿದೆ. ವೈದ್ಯಕೀಯ ಓದು ಸಾಧನೆ ಏನಿದೆ ಸರ್, ಬಹಳ ದೊಡ್ಡ ಲಾಂಗ್ ಜರ್ನಿ ಅದೊಂದು. ಆ ಇಡೀ ಜರ್ನಿಯನ್ನು ಹೇಗೆ ಅಂದರೆ ಆರಂಭದ ದಿನಗಳಲ್ಲಾಗಿರಬಹುದು, ಯಾವುದೇ ಒಂದು ಹಂತದಲ್ಲಾದರೂ ಕಷ್ಟ ಅಂತ ಅನಿಸಿದ್ದಿದೆಯಾ ಸರ್? ತುಂಬ ನನಗೆ ಆಸೆ, ಸ್ಕೂಲ್ ಬೇಗ ಬೇಗ ಮುಗಿಸ್ಬೇಕು. ಯಾಕಂದರೆ ಸ್ಕೂಲ್ ಆದಮೇಲೆ ನಾನು PUC ಮುಗಿಸ್ಬಿಟ್ಟು ಮೆಡಿಕಲ್ ಕಾಲೇಜ್ ನಾನು ಸೇರಲೇಬೇಕು ಅನ್ನೋ ಒಂದು ಧ್ಯೇಯ, ಗುರಿ, ಲಕ್ಷ್ಯ ಇತ್ತು. ಸೊ ಒಟ್ಟಿನಲ್ಲಿ ನನಗೆ ಮೆರಿಟಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ಸೀಟ್ ಸಿಕ್ತು. ಆವಾಗ ಡೊನೇಷನ್ ಇತ್ತು 3,000.
ನಮ್ಮ ತಂದೆಯವರು ಕೊಟ್ಟರು, ನಾನು ಮೆಡಿಕಲ್ ಕಾಲೇಜ್ ಜಾಯ್ನ್ ಆದೆ. ನನಗೆ 16 ವಯಸ್ಸು ಸರ್. ಮನೆ ಬಿಟ್ಟು ಎಲ್ಲಿ ಹೋಗಿರಲಿಲ್ಲ. ಇದು ಫಸ್ಟ್ ಎಕ್ಸ್ಪೋಜರ್ ನನಗೆ. ಮ್ಯಾಕ್ಸಿಮಮ್ ಮೈಸೂರುವರೆಗೂ ಹೋಗಿದ್ದೀನಿ, ಬೆಂಗಳೂರಿಂದ ಮೈಸೂರು. ಫಸ್ಟ್ ಟೈಮ್ ನಾನು ಮಣಿಪಾಲ್ಗೆ ಹೋದೆ. ಅವತ್ತು ಸಾಯಂಕಾಲ ಹಿಂಗೆ ನಡೀತಾ ಇದ್ದೆ, ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಂಪು ಚಾಕ್ ಪೀಸಲ್ಲಿ ಬರೆದಿದೆ, ವಾಂಟೆಡ್ ಅರ್ಜೆಂಟ್ಲಿ ಬ್ಲಡ್ ಗ್ರೂಪ್ ಓ ಅಂತ ಹೇಳಿ. ನಾನು ನೋಡಿದೆ, ನನ್ನ ಬ್ಲಡ್ ಗ್ರೂಪ್ ಓ ಅಂತ ಗೊತ್ತಿತ್ತು. ಮೆಡಿಕಲ್ ಕಾಲೇಜ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಬ್ಲಡ್ ಗ್ರೂಪ್ ಬರೀಬೇಕು. ಆವಾಗಲೇ ಗೊತ್ತಾಯ್ತು ನನಗೆ, ಓ ನಂದು ಓ ಗ್ರೂಪ್ ಅಂತ. ಡೈರೆಕ್ಟ್ ಒಳಗೆ ಹೋದೆ ವಿತ್ ಸೋ ಮಚ್ ಫಿಯರ್. ಇದೇನು ಅಂತ ನನಗೆ ಗೊತ್ತಾಗಿಲ್ಲ. ಹೋಗಿ ಬ್ಲಡ್ ಕೊಟ್ಟು ಬಂದೆ. ಅವರು ನನಗೆ ಶಬಾಷ್ ಅಂದರು, ಯು ಸೇವ್ಡ್ ಎ ಲೈಫ್ ಯಂಗ್ ಮ್ಯಾನ್ ಅಂತ ಹೇಳಿದ್ರು. ಆಚೆ ಬರ್ತೀನಿ, ನನಗೆ ಒಂದು ಉತ್ತೇಜನ, ಒಂದು ಪ್ರೌಡ್ ಫೀಲಿಂಗು, ನಾನು ಒಂದು ಲೈಫ್ ಸೇವ್ ಮಾಡಿದ್ನಲ್ಲ ಅಂತ. ಈ ಮೆಡಿಕಲ್ ಕೋರ್ಸ್ ನನಗೆ ಕರೆಕ್ಟ್ ಕೋರ್ಸು. ನೋಡಿ 5 ನಿಮಿಷದಲ್ಲಿ ನಾನೊಬ್ಬರು ಲೈಫ್ ಸೇವ್ ಮಾಡಿ, ಈಗ ನನ್ನ ಲೈಫೇ ಈ ಸರ್ವಿಸ್ನಲ್ಲಿಟ್ಟರೆ ಎಷ್ಟು ಜನಕ್ಕೆ ಸೇವ್ ಮಾಡ್ಬೋದು ಅನ್ನೋ ಒಂದು ಫೀಲಿಂಗ್ ಬಂತು. ಬಂದೆ ಹಾಸ್ಟೆಲ್ಗೆ. ಬಂದ ನಂತರ ಈವ್ನಿಂಗ್ ಒಂದು ಕಾಲ್ ಬಂತು, ಕೆಳಗಿಂದ ಓಡ್ ಬಂದು ನಮ್ಮ ಬಾಯಿ ಕರೆದ್ರು, ಸರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಕಾಲ್ ಇದೆ. ನನಗೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಇವನು ಬ್ಲಡ್ ಕೊಟ್ಟಿದ್ದಾನಲ್ಲ, ಎಲ್ಲಿ ಬೈತಾರೆ ಅಂತೇಳಿ ನಾನು ಓಡಿ ಕೆಳಗೋದೆ. ಆದರೆ ವಾಯ್ಸ್ ಅದು ತುಂಬ ಅಥಾರಿಟೇಟಿವ್ ವಾಯ್ಸ್. ದಟ್ ವಾಸ್ ಎ ಕಾಲ್ ಫ್ರಮ್ TMA Pai, ಅವರ್ ಫೌಂಡರ್, ಅವರ್ ಚಾನ್ಸಲರ್ ಆಫ್ ಎಂಟೈರ್ ಮಣಿಪಾಲ್ ಯೂನಿವರ್ಸಿಟಿ. ಅವರು ನನಗೆ ಹೇಳಿದ್ರು, ಯಂಗ್ ಮ್ಯಾನ್, ಯು ಹವ್ ಡನ್ ಎ ವೆರಿ ನೋಬಲ್ ಡೀಡ್, ಅವರ್ ಕಂಟ್ರಿ ನೀಡ್ಸ್ ಮೋರ್ ಮೆನ್ ಲೈಕ್ ಯು ಅಂತ ಹೇಳಿ ತುಂಬ ಪ್ರೇಸ್ ಮಾಡಿದರು. ನನಗೊಂದು ಲೆಟ್ರು ಬರೆದ್ರು ಅದಾದ ನಂತರ. ಸೊ 2ನೇ ಅಪ್ರಿಸಿಯೇಷನ್ ಆನ್ ಡೇ 1, ದಟ್ ಟು ಫ್ರಮ್ ಪೀಪಲ್ ಹೂ ಮ್ಯಾಟರ್, ಆ್ಯಂಡ್ ಮೇಡ್ ಇಟ್ ಸ್ಟ್ರಾಂಗ್ ಇಂಪ್ರೆಷನ್ ಆಗೋಯ್ತು ಸರ್ ನನ್ನ ಮೇಲೆ. ಇದು ನನ್ನ ಗುರಿ ಕರೆಕ್ಟ್, ನನ್ನ ಡೈರೆಕ್ಷನ್ ಕರೆಕ್ಟ್. ಸೊ ಇನ್ನೊಂದಷ್ಟು ಎಫರ್ಟ್ ಹಾಕಿ ನನ್ನ ಕೋರ್ಸಲ್ಲಿ ನಾನು ಇಳಿದಿದ್ದ ಅವತ್ತು. ಎಸ್, ಮೆಡಿಕಲ್ ಅಂತ ಬಂದಿದ ತಕ್ಷಣ ಒಂದು ನೀವು ಇಂಜುರೀಸ್ ಅಲ್ಲಿ ಅಪ್ಪನ ಕೆಲಸದ ಸಂದರ್ಭದಲ್ಲಿ ನೋಡ್ತಾ ಇದ್ರಿ, ಆದರೆ ಇಲ್ಲಿ ಆನ್ ಟೇಬಲ್ ನಿಮ್ದು ಪ್ರಾಕ್ಟಿಕಲ್ಸ್ ಅಂತ ಹೋದಾಗ ಅಲ್ಲಿ ಆಗತ್ತಲ್ಲ ಸರ್, ಇಟ್ ಈಸ್ ಅ ಬಿಗ್ ಚಾಲೆಂಜ್. ಅಗೇನ್ ಎದುರುಗಡೆನೆ ಬಾಡಿಯನ್ನು ಡಿಸೆಕ್ಟ್ ಮಾಡೋದನ್ನು ನೋಡೋದಿರ್ಬೋದು ಅದೆಲ್ಲ. ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಸರ್, ಇಟ್ಸ್ ಎ ಶಾಕಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇ ನೀವು ಹೋಗ್ತೀರಿ ಅನಾಟಮಿ ಮ್ಯೂಸಿಯಂ. ನಮ್ಮನ್ನೆಲ್ಲ ಪರ್ ಪಾರ್ಟು 4 ಜನ ಡಿವೈಡ್ ಮಾಡಿಬಿಡ್ತಾರೆ. ಹ್ಯಾಂಡ್ಗೆ 4, ಈ ಹ್ಯಾಂಡ್ 4, ಆ ಥರ. ಅನಾಟಮಿ ಮ್ಯೂಸಿಯಮಲ್ಲಿ ಅಲ್ಲಿ ಒಂದು ಬಾಡಿ ಇರುತ್ತೆ, ಹ್ಯೂಮನ್ ಬಾಡಿ. ಅದನ್ನೇ ನಾವು ಡಿಸೆಕ್ಟ್ ಮಾಡಬೇಕು. ಬಟ್ ಫಸ್ಟು ಹೋದಾಗೆ ನಿಮಗೆ ಹೊಡೆಯೋದೇನು ಅಂದರೆ ಫಾರ್ಮಲಿನ್. ಈ ಬಾಡೀಸ್ ಎಲ್ಲ ಫಾರ್ಮಲಿನಲ್ಲಿ ಇಟ್ಟಿರ್ತಾರೆ. ನಮ್ಮ ಡಿಸೆಕ್ಷನ್ ಟೈಮಿಗೆ ಅವನ್ನ ಟ್ಯಾಂಕ್ಸಿಂದ ತೆಗೆದು ಡಿಸೆಕ್ಷನ್ ಟೇಬಲ್ ಮೇಲೆ ಇಡ್ತಾರೆ. ಅದು ಕಣ್ಣು ಉರಿ, ಮೂಗು ಉರಿ, ನಿಮಗೇನು ಮಾಡೋಕ್ಕೆ ಗೊತ್ತಾಗಲ್ಲ. ಅದು ಯಂಗ್ ಗರ್ಲ್ಸ್ಗಂತೂ ಅದು ತಡೆಯೋಕ್ಕಾಗಲ್ಲ. ಹುಡುಗರು ನಾವು ಧೈರ್ಯ ಮಾಡಿ ಹೆಂಗೋ ಬರ್ತೀವಿ. ಅವತ್ತು 2 ದಿವಸ ಅದೇ ಒಂದು ಇತ್ತು ಸರ್, ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದು ಯಾರ ಬಾಡಿ ಇರ್ಬೋದು ಅನ್ನೋ ಒಂದು ಮನಸ್ಸಲ್ಲಿ ಫೀಲಿಂಗ್ ಒಂದು ಬಂದ್ಬಿಡುತ್ತೆ. ಪಾಪ ಇಲ್ಲಿ ನಾವು ಡಿಸೆಕ್ಟ್ ಮಾಡ್ತಾ ಇದ್ವಲ್ಲ, ಯಾವ ಸ್ಥಿತಿಯಲ್ಲಿದ್ದರೆ ಈ ಥರ ಇಡೀ ಮೈ ಬಾಡಿ ನಮ್ಮ ಡಿಸೆಕ್ಷನ್ಗೆ ಅವರು ಡೊನೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ನಾವು ಕಲ್ತಿದ್ವಿ ಸರ್. ಇದಾದಮೇಲೆ ಇದು ಅನಾಟಮಿ, ಹ್ಯೂಮನ್ ಬಾಡಿ ದೇವರು ಹೇಗೆ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಸೂಕ್ಷ್ಮವಾಗಿ ನಾವು ಕಲಿತೀವಿ. ನೆಕ್ಸ್ಟು ಸಾಯಂಕಾಲದ ಹೊತ್ತು ನಮಗೆ ಫಿಸಿಯಾಲಜಿ ಕ್ಲಾಸ್ ಇರುತ್ತೆ. ಅದರಲ್ಲಿ ಇದೇ ಪಾರ್ಟು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಕಲಿತೀವಿ. ಇದು ಫಸ್ಟ್ ಇಯರ್ 1.5 ಇಯರ್ಸಲ್ಲಿ ಅದು ಬೇಸಿಕ್ ನಾಲೆಡ್ಜು. ಯಂಗ್ ಸ್ಟೂಡೆಂಟ್ಸ್ ಇದಕ್ಕೆ ತುಂಬ ಗಮನ ಕೊಡಬೇಕು ಈ 2 ಸಬ್ಜೆಕ್ಟ್ಸಲ್ಲಿ. ನೆಕ್ಸ್ಟ್ ಇಯರು ನಾವು ಕಲಿಯೋದು ಪೆಥಾಲಜಿ. ಇದೇ ಬಾಡಿ ನಾನು ಡಿಸೆಕ್ಟ್ ಮಾಡಿರೋ ಪಾರ್ಟು ಲಂಗ್ಸೇ ತಗೊಳ್ಳಿ, TBಯಿಂದ ಎಷ್ಟು ಕೆಟ್ಟೋಗುತ್ತೆ, ಆ ಸ್ಮೋಕಿಂಗಿಂದ ಎಷ್ಟು ಡ್ಯಾಮೇಜ್ ಆಗುತ್ತೆ. ಹೊಟ್ಟೆ ಡಿಸೆಕ್ಟ್ ಮಾಡ್ತೀವಿ, ಹೊಟ್ಟೆಯಲ್ಲಿ ಅಲ್ಸರ್ ಆಗಿರುತ್ತೆ, ಕ್ಯಾನ್ಸರ್ ಆಗಿರುತ್ತೆ. ಇವೆಲ್ಲ ನಾವು ಅಲ್ಲಿ ಡಿಸೆಕ್ಟ್ ಮಾಡಿ ನೋಡ್ತೀವಿ. ಆ ನೆಕ್ಸ್ಟ್ ಇಯರ್ನಲ್ಲಿ ಇವನ್ನ ಹೇಗೆ ನಾವು ಕ್ಯೂರ್ ಮಾಡ್ಬೋದು, ಯಾವ ಮೆಡಿಸಿನ್ಗಳು ನಾವು ಯೂಸ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಇಯರ್ ನಾವು ಕಲಿತೀವಿ ಸರ್. ಇನ್ನು ಮುಂದೆ ಕ್ಲಿನಿಕಲ್ ಸೆಕ್ಷನ್ಗೆ ಬರ್ತೀವಿ. ಹಾಸ್ಪಿಟಲ್ ರಿಯಲ್ ಎಂಟ್ರಿ, ವಿ ಫೀಲ್ ಲೈಕ್ ಗ್ರೇಟ್ ಡಾಕ್ಟರ್ಸ್. ನಮಗನ್ಸುತ್ತೆ ನಾನು ಬಿಟ್ಟರೆ ಇನ್ನು ಯಾರೂ ಡಾಕ್ಟರ್ಗಳಿಲ್ಲ ಅನಿಸುತ್ತೆ. ಆ ಥರ ಸ್ಟೈಲಲ್ಲಿ ನಾವು ಹಾಸ್ಪಿಟಲ್ ಎಂಟ್ರಿ ಆಗುತ್ತೆ. ಅಲ್ಲಿ ನಾವು ಕಲಿಯೋದು ಹೇಗೆ ಅಂದರೆ ಯಾವ ಮೆಡಿಸಿನ್ನಿಂದ ಇಂಥ ಕಾಯಿಲೆಗಳನ್ನು ಮತ್ತೆ ರಿವರ್ಸ್ ಮಾಡಿ ವಿ ಕ್ಯಾನ್ ಬ್ರಿಂಗ್ ದ ಹ್ಯೂಮನ್ ಪರ್ಸನ್ ಬ್ಯಾಕ್ ಟು ಹಿಸ್ ಫುಲ್ ಹೆಲ್ತ್ ಅನ್ನೋದು ಕಲಿತೀವಿ ಸರ್. ಈ ಸ್ಕಿಲ್ಸು ಆರ್ ಡೆವಲಪ್ಡ್ ಓವರ್ ದಿಸ್. ದೆನ್ ಯು ಬಿಕಮ್ ಎ ಡಾಕ್ಟರ್.
ಡೆಫಿನೆಟ್ಲಿ ಸರ್, ಹೌದು ಸರ್. ಇವತ್ತು ತಾವಂದ್ರೆ 5 ದಶಕಗಳಿಂದ ಹೃದಯಗಳಿಗೆ ಚಿಕಿತ್ಸೆ ನೀಡುತ್ತಾ ಅಸಂಖ್ಯಾತ ಹೃದಯಗಳಿಗೆ ಹತ್ತಿರವಾಗ್ಬಿಟ್ಟಿದ್ದೀರಿ ಸರ್. ಆದ್ರೆ ಸ್ಪೆಷಲೈಸೇಷನ್ ಅಂತ ಬಂದಾಗ ಕಾರ್ಡಿಯೋಲಾಜಿಸ್ಟ್ ಆಗಬೇಕು ಅನ್ನುವಂಥದ್ದು ನಿಮ್ಮ ಆಯ್ಕೆ ಆಗಿತ್ತಾ ಸರ್? ಹೇಗೆ ಅಂದ್ರೆ ಇದನ್ನೇ ಹೃದಯವನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನುವಂಥದ್ದು? ನಾನು ಎಲ್ಲ ಕಾಯಿಲೆಗಳು ಟ್ರೀಟ್ ಮಾಡ್ತೀನಿ. ಬೈ ಕ್ವಾಲಿಫಿಕೇಶನ್ ಐ ಬಿಕಮ್ ಎ ಕಾರ್ಡಿಯಲ್, ಬಟ್ ಐ ಟ್ರೀಟ್ ಎವ್ರಿ ಡಿಸೀಸ್. ಐ ವಾಂಟೆಡ್ ಟು ಬಿ 100% ಡಾಕ್ಟರ್. ನೀವು ಅದನ್ನ ನ್ಯಾರೋ ಮಾಡಿಬಿಟ್ರೆ ಓನ್ಲಿ ಯು ವಿಲ್ ಬಿಕಮ್ ದಟ್ ಪಾರ್ಟ್ ಡಾಕ್ಟರ್. ನನಗೆ ಫುಲ್ ಬಾಡಿ ಟ್ರೀಟ್ ಮಾಡೋ ಅನ್ನೋ ಒಂದು ಆಸೆ. ಆದ್ರಿಂದ ನಾನು ಇವಾಗ ತಾವು ನಮ್ಮ ವಿಲೇಜ್ ಕ್ಲಿನಿಕ್ ತಗೊಳ್ಳಿ, ಎಲ್ಲ ಥರದ ಕಾಯಿಲೆಗಳು ಬರ್ತವೆ. ಸ್ಮಾಲ್ ಪೋರ್ಷನ್ ವಿಲ್ ಬಿ ಕಾರ್ಡಿಯಕ್ ಕೇಸಸ್, ಬಟ್ ಮೋಸ್ಟ್ ಆಫ್ ಮೈ ಕೇಸಸ್ ಆರ್ ಜನರಲ್. ಅಂದರೆ ಹ್ಯೂಮನ್ ಬಾಡಿ ಎಫೆಕ್ಟ್ ಆಗೋದೇ ಈ ಪ್ರಾಬ್ಲಮ್ಸ್ ಇಂದ. ಸೊ 99%, I am a 99% doctor, not 1%. I take care of 99% of the diseases that affect the human body, sir. ಬಟ್ ಈಗ ನಿಮ್ಮ ಫ್ರೀ ವಿಲೇಜ್ ಕ್ಲಿನಿಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಡಾಕ್ಟರ್ ಪ್ರೊಫೆಷನ್ ಅಂತ ಹೇಳಿದ ತಕ್ಷಣ ಅಬ್ಬಾ ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದೀವಪ್ಪ, ಇನ್ನು ಆರಾಮ್ ಕೂತ್ ನಾವು ಕೆಲಸ ಮಾಡಬೇಕು, ಒಂದಷ್ಟು ಹಣ ಮಾಡಿ ನಮ್ಮ ನೆಮ್ಮದಿ ಲೈಫ್ ಲೀಡ್ ಮಾಡಬೇಕು ಅನ್ನೋದೇ ಮ್ಯಾಕ್ಸಿಮಮ್ ಅನ್ಸುತ್ತೆ ಯಾವುದೇ ಪ್ರೊಫೆಷನ್ ಆದ್ರೂ. ಬಟ್ ನಿಮಗೆ ಈ ಕಾನ್ಸೆಪ್ಟು ಯಾಕೆ, ಹೇಗೆ ಶುರುವಾಗಿದ್ದು ಸರ್? ಇದು ಮತ್ತೆ ಬೀಯಿಂಗ್ ಯೂಸ್ಫುಲ್ ಸರ್. ಎ ಮೆಡಿಸನ್ ಈಸ್ ಸಚ್ ಎನ್ ಎಜುಕೇಷನ್. ಅದನ್ನು ತಾವು ಎಷ್ಟು ಜನಕ್ಕೆ ಉಪಯೋಗಿಸಿದರೆ ಅದರ ವ್ಯಾಲ್ಯೂ ಅಷ್ಟೇ ಬೆಳೆಯುತ್ತೆ. ನೀವು ನಾನು ಸೂಪರ್ ಸ್ಪೆಷಲಿಸ್ಟು, ನಾನು ಕಾರ್ಡಿಯಾಲಜಿಸ್ಟ್, ನಾನು ಇದು ಅಂತ ಹೇಳಿ ಅಲ್ಲೇ ಕೂತ್ಬಿಟ್ರೆ ಯುವರ್ ಎಜುಕೇಷನ್ ಡಸ್ ನಾಟ್ ಬಿಕಮ್ ಗ್ರೇಟ್. ಯು ವಾಂಟ್ ಯುವರ್ ಎಜುಕೇಷನ್, ಯುವರ್ ಕ್ವಾಲಿಫಿಕೇಷನ್ ಟು ಬಿ ಗ್ರೇಟ್. ಆ್ಯಂಡ್ ಟು ಮೇಕ್ ಇಟ್ ಗ್ರೇಟ್, ವೈಡ್ ಸ್ಪ್ರೆಡ್. ನೀವು ಎಲ್ಲ ಎಷ್ಟು ಜನಕ್ಕೆ ಟ್ರೀಟ್ ಮಾಡಿದ್ರೆ ಅದ್ರ ಬೆಲೆ ನಿಮ್ಮ ಬೆಲೆ. ಯು ವಿಲ್ ಬಿಕಮ್ ದಟ್ ಮಚ್ ಬೆಟರ್ ಡಾಕ್ಟರ್. ಎಷ್ಟು ಜನ ನೀವು ಟ್ರೀಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಡಾಕ್ಟರ್ ನೀವು ಆಗ್ತೀರಿ ಸರ್. ಸೊ ಇದು ಮನಸ್ಸಲ್ಲಿ ಇಟ್ಕೊಂಡು, ನಂಬರ್ 1, ನಮ್ಮ ಹೋಲ್ ಏಮ್ ಇನ್ ಅವರ್ ಲೈಫ್ ವಾಸ್ ಟು ಸರ್ವ್ ದ ರೂರಲ್ ಪುವರ್. ಸೊ ನಾನು ಪಾಸ್ ಆಗಿದ್ದು ವರ್ಚುವಲಿ ಸೆಕೆಂಡ್ ಡೇ ನಮ್ಮ ತಂದೆಯವರು ನನ್ನ ಫ್ರೀ ಕ್ಲಿನಿಕ್ ಇನಾಗ್ರೇಟ್ ಮಾಡಿದ್ದು August 15th, 1973 ಆನ್ ಅವರ್ ಇಂಡಿಪೆಂಡೆನ್ಸ್ ಡೇ. ಅದು ತುಂಬ ಇಂಪಾರ್ಟೆಂಟ್ ಡೇ ಇನ್ ಮೈ ಲೈಫ್. ಮೈ ಹೋಲ್ ಫ್ಯಾಮಿಲಿ ವಾಸ್ ವಿತ್ ಮೀ. ಸೊ ಅವತ್ತಿಂದ ಇವತ್ತುವರೆಗೂ ಒಂದು ಭಾನುವಾರನೂ ನಾವು ಬಿಟ್ಟಿಲ್ಲ. ಈ ಸೇವೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಆಗಿನ ಕಾಲದಲ್ಲಿ ನಾನು 5 ಜನ 6 ಜನ ಪೇಷಂಟ್ ನೋಡ್ತಾ ಇದ್ದೆ. ಅವರು ಬರೋ ಕಂಪ್ಲೇಂಟ್ಸು ಕಾಮನ್ ಕಂಪ್ಲೇಂಟ್ಸ್, ಟ್ರೀಟ್ಮೆಂಟು ಹಾಗೆ. ನನ್ನ ಹತ್ರ ಎಲ್ಲ ಮೆಡಿಸಿನ್ಸ್ ಇತ್ತು ಸರ್. ಹಳ್ಳಿಗಳಲ್ಲಿ ನೀವು ಸುಮ್ಮನೆ ನೋಡಿ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ, ನೀವು ಯಾವ ಸೂಪರ್ ಡಾಕ್ಟ್ರ್ ಇದ್ರೂ ಅದು ಈಕ್ವಲ್ ಟು 0. ನೀವು ಅವ್ರನ್ನ ನೋಡಬೇಕು, ಅವ್ರಿಗೆ ಏನು ಕಾಯಿಲೆ ಇದೆಯೋ ಅದನ್ನು ನೀವು ಡಯಾಗ್ನೋಸ್ ಮಾಡಬೇಕು, ಅದಕ್ಕೆ ತಕ್ಕ ಮೆಡಿಸಿನ್ ಅವರಿಗೆ ಫ್ರೀಯಾಗಿ ಕೊಡಬೇಕು. ಈ 3 ನೀವು ಮಾಡಿದ್ರೇ ನಿಮ್ಮ ಜಾಬ್ ಕಂಪ್ಲೀಟ್. ಇಲ್ಲ ಅಂದರೆ ಅವರೇ ಮತ್ತೆ ಬರಲ್ಲ. ನೀವು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ನಿಮ್ಮ ಕಾಂಪೌಂಡ್ ಆಚೆನೇ ಆ ಪ್ರಿಸ್ಕ್ರಿಪ್ಷನ್ ಬಿಸಾಕ್ ಹೋಗ್ತಾರೆ. ಅದಕ್ಕೆ ಬೆಲೆ ಅವ್ರಿಗೂ ಗೊತ್ತಿಲ್ಲ, ಅದಕ್ಕೆ ಬೆಲೆ ಇಲ್ಲ. ಮೆಡಿಸಿನ್ ಕೊಡಲೇಬೇಕು, ಇಂಜೆಕ್ಷನ್ಗಳು ಕೊಡಲೇಬೇಕು, ಕಾಯಿಲೆಯನ್ನು ನಾವು ವಾಸಿ ಮಾಡಲೇಬೇಕು. ಇದು ಒಂದು ಕಾನ್ಸೆಪ್ಟ್ ಸರ್. ಈ ಥರನೇ ವಿಲೇಜ್ ಕ್ಲಿನಿಕ್ ಬೆಳೀತಾ ಬಂತು. ನೋಡ್ತಾ ಇದ್ದಂಗೆ 5 ವರ್ಷ ಆಯಿತು. 7-8 ಜನ ನಾನು ಮರ ಕೆಳಗೆ, ಅಲ್ಲಿ ಆಳದ ಮರ ಇತ್ತು, ಇನ್ನೂ ಇದೆ, ಅಲ್ಲೇ ನಾನು ಕೆಳಗೆ ಕೂತ್ಕೊಂಡು, ಏನಿರಲಿಲ್ಲ, ಶೆಲ್ಟರ್ ಇಲ್ಲ, ಏನೂ ಇರಲಿಲ್ಲ. ಆಮೇಲೆ ಒಂದು ಟೆಂಟು ನಾನು ಹಾಕ್ಕೊಂಡು ಟೆಂಟ್ ಕೆಳಗೆ ನಾನು ಫೋಲ್ಡಿಂಗ್ ಚೇರ್ಸ್, ನಮ್ಮ ಅಕ್ಕದು ಡೈನಿಂಗ್ ಟೇಬಲ್, ಅದು ಅಲ್ಯೂಮಿನಿಯಂ ಡೈನಿಂಗ್ ಟೇಬಲು, ಅಲ್ಯೂಮಿನಿಯಂ ಫೋಲ್ಡಿಂಗ್ ಚೇರ್ಸ್. ನನ್ನ ಕಾರಲ್ಲಿ ಅದೇ ಹಿಡಿತಾ ಇತ್ತು. ಅದನ್ನು ಹಾಕ್ಕೊಂಡು ಭಾನುವಾರ ಬಂದು ಸೆಟಪ್ ಮಾಡಿ ಟೆಂಟ್ ಹಾಕಿ, ಅಷ್ಟೊತ್ತಿಗೆ ಒಂದು 20-30 ಜನ ಕಾಯ್ತಾ ಇರ್ತಾರೆ. ಓ ನಮ್ಮ ಡಾಕ್ಟರ್ ಬರ್ತಾರೆ, ಬೆಂಗಳೂರಿಂದ ಒಬ್ಬ ಡಾಕ್ಟರ್ ಬರ್ತಾರೆ. ಯಾರಿಗೂ ನನ್ನ ಹೆಸರು ಗೊತ್ತಿಲ್ಲ. ಯಾಕಂದರೆ ಅವತ್ತಿಂದ ಇವತ್ತುವರೆಗೂ ಎಲ್ಲಿ ಬೋರ್ಡ್ ಇಲ್ಲ ಸರ್, ನನ್ನ ಹೆಸರು ಎಲ್ಲಿ ಇಲ್ಲ. ಇವತ್ತು ಕ್ಯೂ ಅಲ್ಲಿ ನಾವು ಯಾವ್ರು ಕೇಳಿದ್ರೆ ಇವ್ರ ಹೆಸರೇನು, ನಮ್ಮ ಡಾಕ್ಟರ್ ಅಂತಾರೆ ವಿನಃ ಡಾಕ್ಟರ್ ರಮಣರಾವ್ ಅನ್ನೋ ಹೆಸರೇ ಗೊತ್ತಿಲ್ಲ ಅವರಿಗೆ. ಆ ಪ್ರೀತಿಯಿಂದ ಇದು ಬೆಳೀತಾ ಬಂತು ಸರ್. ನಾನು ಆಗ 6 ಗಂಟೆ ಆಗ್ಬಿಡ್ತಾ ಇತ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ 6 ಗಂಟೆ, 6-6:30 ನನ್ನ ಜೊತೆಲಿ ಹೇಮಾ, ನನ್ನ ವೈಫ್ ಸರ್. ಮ್ಯಾರೇಜ್ ಆಗಿರೋ ನೆಕ್ಸ್ಟ್ ದಿವಸನೇ ಶಿ ವಾಸ್ ಆಲ್ಸೋ ಕಮಿಂಗ್ ವಿತ್ ಮೀ, ಹೆಲ್ಪಿಂಗ್ ಮೀ ಅ ಲಾಟ್.
ಅಲ್ಲ, ದಟ್ಸ್ ವಾಟ್ ಐ ಹರ್ಡ್ ಸರ್. ನಿಮಗೆ ಆಸ್ ಎ ಡ್ರೈವರ್ ಜೊತೆಲಿ ಸರ್ವ್ ಮಾಡ್ತಾರೆ ಡೇ ಒನ್ ಇಂದ ಬಂದಾಗ್ಲಿಂದನು ಅಂತ. ಮೆಡಿಕಲ್ ನೋಡೋದು ಬಿಟ್ರೆ ನಾನು ಮಾಡೋ ಕೆಲಸ ಏನು ಎಲ್ಲ ಅವರೇ ಮಾಡೋದು. ಅಲ್ಲ, ಅವ್ರ ಕಾರ್ ಜೊತೆಗೆ ಅವರು ಬಾಳನ್ನು ಡ್ರೈವ್ ಮಾಡ್ತಾ ಬಂದಿದ್ದಾರೆ ಹೇಮಾ ಮೇಡಮ್. ಅಂದ್ರೆ ಸರ್, ಅಂದ್ರೆ ಒಂದ್ ಕಡೆ ವಿಲೇಜ್ ಕ್ಲಿನಿಕ್, ಉಚಿತ ಚಿಕಿತ್ಸೆ, ಉಚಿತ ತಪಾಸಣೆ, ಉಚಿತ ಔಷಧಿ ವಿತರಣೆ ಎಲ್ಲವೂ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ಒಂದು ಜನರೇಷನ್ ಆಗಿರ್ಬೋದು, ಯಾವುದೇ ಜನರೇಷನ್ ಆಗಿರ್ಬೋದು, ಭಾನುವಾರದ ಮನಸ್ಥಿತಿನೇ ಬೇರೆ ಸರ್. ಒಂದು ಸಂಡೇ ಬಂದ್ರೆ ಫುಲ್ ರಿಲ್ಯಾಕ್ಸ್ ಆಗ್ಬೇಕು ಅಥವಾ ಫ್ಯಾಮಿಲಿ ಟೈಮ್ ಅಂತ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಪ್ರತಿ ಭಾನುವಾರ ಒಂದು ದಾಖಲೆ ಸರ್. 5 ದಶಕಗಳಿಂದ ಈ ರೀತಿ ಒಂದು ಗ್ರಾಮೀಣ ಭಾಗದ ಜನರಿಗೆ ಚಿಕಿತ್ಸೆ ಕೊಡ್ತಾ ಬಂದಿರೋದು. ಈ ಭಾನುವಾರ ಅನ್ನೋದು ನಿಮ್ಮ ದೃಷ್ಟಿಲಿ ಹೇಗೆ ಸರ್ ಹಾಗಾದ್ರೆ? ಇದು ನನ್ನ ಇಡೀ ಫ್ಯಾಮಿಲಿಯೇ ರಿವರ್ಸ್ ಥಿಂಕಿಂಗ್ ಸರ್. ನಾವು ಅವರೆಲ್ಲ ಭಾನುವಾರಕ್ಕೆ ನಾವು ಕಾಯ್ತಾ ಇರೋದು, ಮಿಕ್ಕಿದ ದಿವಸ ಲೆಕ್ಕಕ್ಕೆ ಬರೋದೇ ಇಲ್ಲ. ಓ ಸಂಡೇ ಬರುತ್ತೆ, ಈ ಸಂಡೇ ಹಿಂಗೆ ಮಾಡಬೇಕು, ಆ ಸಂಡೇ ಹಂಗೆ ಮಾಡಬೇಕು ಅಂತ ನಾವು ಪ್ರತಿ ವಾರದಲ್ಲಿ ಡಿಸೈಡ್ ಮಾಡ್ಕೊಳ್ಳೋದು. ವಿ ಆರ್ ರೆಡಿ ಫಾರ್ ದ ಸಂಡೇ ಆ್ಯಂಡ್ ಎವ್ರಿಬಡಿ ಈಸ್ ಹ್ಯಾಪಿ, ಹೆಲ್ಪ್ಫುಲ್. ಆ್ಯಂಡ್ ನನ್ನಿಬ್ಬರು ಮಕ್ಕಳು ಅಷ್ಟೇ, ಅವ್ರು ಇಷ್ಟು ವಯಸ್ಸಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಚರಿತ್, ಅವನು DM ಕಾರ್ಡಿಯಾಲಜಿ ಸರ್. ಎರಡನೇ ಅವನು ಡಾಕ್ಟರ್ ಅಭಿಜಿತ್, ಅವನು DM ಎಂಡೋಕ್ರೈನಾಲಜಿ. ಸೊ ಇವ್ರದ್ದು ನನಗೆ ಫುಲ್ ಸಪೋರ್ಟ್ ಇದೆ. ನನ್ನ ಡಾಟರ್ ಇನ್ ಲಾಸು ನನಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಸಪೋರ್ಟ್ ಪೇರೆಂಟ್ಸೇ, ಅವ್ರು ಕೊಟ್ಟಿರೋ ಪ್ರೋತ್ಸಾಹನೇ. ನನಗೆ ಪರ್ ಮಂತ್ 3000 ಕೊಡೋರು ಸರ್ ತಂದೆಯವರು, ಮೆಡಿಸಿನ್ಸು ಅದು ತೊಗೊಳ್ಳಿ. ನಾನು ಗ್ಲಾಕ್ಸೋ ಕಂಪನಿ ಕ್ಯೂ ಅಲ್ಲಿ ನಿಂತ್ಕೊಂಡು ವಿಕ್ಟೋರಿಯಾ ಆಸ್ಪತ್ರೆ ನನ್ನ ಕೆಲಸ ಮುಗಿದ ಮೇಲೆ ಅಲ್ಲಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅವರು ಯಾಕಂದರೆ ನನಗೆ 1000 ಟ್ಯಾಬ್ಲೆಟ್ಸ್ ಬೇಕಾಗಿತ್ತು. ಫೆರಸಲೇಟ್ ಅಂತ ಅಯನ್, ಬರೀ 4 ಪೈಸಾನೇ ಒಂದು ಟ್ಯಾಬ್ಲೆಟ್ಟು. ಗ್ಲಾಕ್ಸೋ ಬಿ ಕಾಂಪ್ಲೆಕ್ಸ್ ಅಂತ ಎಲ್ಲೋ ಲೂಸ್ ಆಗಿರುತ್ತೆ ವಿಟಮಿನ್, ಅದು ಅಷ್ಟೇ 5-6 ಪೈಸಾ. ಅವ್ರ ಟಿನ್ನಲ್ಲಿ 1000 ಅಲ್ಲೇ ನಾವು ತೊಗೋಬೇಕು. ಕ್ಯೂ ಅಲ್ಲಿ ನಿಂತ್ಕೊಂಡು ಅದನ್ನು ತೊಗೊಂಡು ನಾನು ಭಾನುವಾರಕ್ಕೆ ಯೂಸ್ ಮಾಡ್ತಾ ಇದ್ದೆ. ಈ ಥರ ತುಂಬ ಮಾಡಿದ್ದೀವಿ ಸರ್. ಆರಂಭದಲ್ಲಿ ಕಡಿಮೆ ಪೇಷಂಟ್ಸ್ ಇದ್ರು, ಸೊ ಅವಾಗ ನೋಡಬೇಕಾದ್ರೆ ಓಕೆ ಏನೋ ನಿಭಾಯಿಸ್ಬೋದಿತ್ತು ಅಂತ. ಸೊ ಇವತ್ತು 5 ದಶಕ ಆಗಿ 50 ವರ್ಷ ದಾಟ ಬಂದ್ಬಿಟ್ಟಿದೆ. ಸೊ ಅದೇ ಥರ ಪೇಷಂಟ್ಸ್ ಕ್ಯೂ ಕೂಡ ದೊಡ್ಡದಾಗೋಗಿದೆ. ಆ್ಯಂಡ್ ಹೇಗೆ ಸರ್, ಅಂದರೆ ನಾನು ಈ ಪ್ರಶ್ನೆ ಕೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಫಿನಾನ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ, ಬಿಕಾಸ್ ಈಗ ಡಾಕ್ಟ್ರು ವೈಯಕ್ತಿಕವಾಗಿ ಒಬ್ಬ ಪೇಷಂಟ್ನ ಚೆಕ್ ಮಾಡೋದು, ಫೀಸ್ ತೊಗೋಬೇಕು ಬೇಡ ಅನ್ನೋದು ನಮ್ಮ ನಿರ್ಧಾರ. ಆದರೆ ಅವರಿಗೆ ನೀವು ಮೆಡಿಸನ್ನು, ಊಟ, ಅಲ್ಲಿ ಇರೋದಕ್ಕೆ ಏನೇನು ಬೇಕು ಕಂಪ್ಲೀಟ್ ಎಲ್ಲವನ್ನು ಕೊಡ್ತೀರಾ ಅಂದಾಗ ಇಟ್ಸ್ ಎ ಹ್ಯೂಜ್ ಅಮೌಂಟ್. ಆ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ನ ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್? ಸರ್ ತುಂಬ ಕ್ರಿಟಿಕಲ್ ಇಶ್ಯೂ. ದೇರ್ ಇಸ್ ನಥಿಂಗ್ ಯು ಕ್ಯಾನ್ ಡೂ ವಿತೌಟ್ ಮನಿ. ಆ್ಯಂಡ್ ಟು ಡೂ ಫಿಲಾಂಥ್ರಪಿ ಯು ನೀಡ್ ಟು ಬಿ ವೆರಿ ರಿಚ್, ವೆರಿ ವೆಲ್ದಿ. ಈ ಐಡಿಯಾ ನನಗೆ ಮುಂಚೆನೇ ಗೊತ್ತಿತ್ತು. ಸೊ ನಾನು ಫಸ್ಟು ನನ್ನ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ದೆ. ಐ ಸೆಟ್ ಅಪ್ ವೆರಿ ಗುಡ್ ಪ್ರಾಕ್ಟೀಸ್, ಅರ್ನ್ಡ್ ವೆರಿ ಗುಡ್ ನೇಮ್. I used to earn a lot of money. 30% of my income always is earmarked for our village clinic. But ನೀವು ಹೇಳಿದಾಗೆ ಬರ್ತಾ this 30% was nowhere. Then I used to go to my father, my uncles, my aunts every month. ಅವ್ರು ನನಗೆ 5,000 10,000 ಹಂಗಂಗೆ ಕೊಡೋರು. ಅವನ್ನೆಲ್ಲ ಹಾಕಿ I could manage again for a few years. But that queue kept on going, needs kept on growing. ಆ್ಯಂಡ್ ಸೊ ದೆನ್ ಐ ಹ್ಯಾಡ್ ಟು ಅಪ್ರೋಚ್ ಈ ಒಂದು CSR ಅಂತ ಒಂದು ಪ್ರೋಗ್ರಾಮ್. ಅಂದರೆ ಕಂಪನಿಗಳು ನಮಗೆ ಸಪೋರ್ಟ್ ಮಾಡ್ಬೋದು, ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಒಂದ್ಸಲಿ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ನನ್ನ ಪೇಷಂಟ್ ಅವ್ರು ಬಂದರು, ಡೋಂಟ್ ಯು ಹ್ಯಾವ್ ATG ಅಂದರು. ಅದು ATG ಅಂದ್ರೇನೋ ನನಗೆ ಗೊತ್ತಿಲ್ಲ. ಇಲ್ಲ ಸರ್, ನಾನು ನಂದೇ ಖರ್ಚು ಹಾಕಿ ನೋ ಯು ಮಸ್ಟ್ ಗೆಟ್. ಕರ್ಕೊಂಡೋದ್ರು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ, ಫಾರ್ಮ್ ಎಲ್ಲ ಹೆಲ್ಪ್ ಮಾಡಿ ಫಿಲ್ ಮಾಡಿ ಆ ಒಂದು ವಾರದಲ್ಲಿ ನನಗೆ ATG ಎಕ್ಸಾಮ್ಷನ್ ಕೊಟ್ಟರು. ಈ ATG ಎಕ್ಸಾಮ್ಷನ್ ನಾವು ಇಂಡಸ್ಟ್ರಿಯಲಿಸ್ಟು ಯಾರು ದಾನಿಗಳಿದ್ದಾರೆ ಅವರಿಗೆ ನಾವು ಅವ್ರಿಗೆ ಹ್ಯಾಪಿಯಾಗಿ ಕೊಡ್ಬೋದು, ಅವ್ರಿಗೂ ಟ್ಯಾಕ್ಸ್ ಎಕ್ಸಾಮ್ಷನ್. ಈ ಥರ ನಾವು ಚಿಕ್ಕ ಲೆವೆಲಲ್ಲಿ ಕ್ಯಾಂಪೇನ್ ಮಾಡಿ ನಮ್ಮ ಇರೋ ಫ್ರೆಂಡ್ಸ್ ಹತ್ರನೇ ಕೇಳಿ ಈ ಥರ ನಮಗೆ ಇನ್ನೊಂದಷ್ಟು ವರ್ಷ ಈ ಕೆಲಸ ಮುಂದುವರಿಸುತ್ತಾರೆ. ಈಗ ಅದೂ ಸಾಕಾಗ್ತಾ ಇಲ್ಲ, ಇನ್ನೂ ದೊಡ್ಡ ಗ್ರ್ಯಾಂಟ್ಸ್ ಬೇಕಾಗುತ್ತೆ. ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಹತ್ರ ನಾವು ಅಪ್ರೋಚ್ ಮಾಡಿ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಸರ್. ಈ ಹೆಲ್ಪಿಂಗ್ ನೇಚರ್ ಪ್ರತಿ ಇಂಡಿಯನ್ಗೂ ಇದೆ. ವಿತೌಟ್ ಹೆಸಿಟೇಷನ್ ಐ ಕ್ಯಾನ್ ವೋಚ್ ಫಾರ್ ಇಟ್. ಯಾಕಂದ್ರೆ ನನಗೆ ಹೆಲ್ಪ್ ಮಾಡಿದ್ದೆಲ್ಲರೇ
ಮಿಡಿಲ್ ಇನ್ಕಮ್ ಗ್ರೂಪ್ ಅವರು ಫಸ್ಟು ನನಗೆ ಸಪೋರ್ಟ್ ಮಾಡ್ತಾರೆ. ಬಡವರು ನನಗೆ ಫಿಸಿಕಲ್ ಆಗಿ ಅವ್ರ ಕೈಲಾದಷ್ಟು, ನನ್ನ ಹತ್ರ 50 ಜನ ವಾಲಂಟಿಯರ್ಸ್, ಅವರೆಲ್ಲ ಒಬ್ಬರು ದೋಬಿ, ಒಬ್ಬರು ಆಟೋ ಡ್ರೈವರ್, ಒಬ್ಬರು ಇನ್ನೊಂದು ಫಾರೆಸ್ಟ್ ಕೆಲಸ ಮಾಡೋರು, ತುಂಬ ಸಿಂಪಲ್ ಮನುಷ್ಯರು, ಅವರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು. ಒಂದು ನ್ಯಾಯ ಪೈಸ ಇಲ್ಲದೆ ಅವ್ರು ಇಡೀ ಭಾನುವಾರ ಇಟ್ಟು ನನಗೆ ಹೆಲ್ಪ್ ಮಾಡ್ತಾರೆ. ಮಿಡಿಲ್ ಇನ್ಕಮ್ ಅವರು ನನಗೆ ಹಣ ಸಹಾಯ ಮಾಡ್ತಾರೆ. ಅವ್ರು ಬಂದು ಕೇಳ್ತಾರೆ ನಿನಗೇನು ಬೇಕು, ಆ ಥರ. ದೊಡ್ಡವರು ಅವರ ಶಕ್ತಿ ಮೀರಿ ನನಗೆ ಹೆಲ್ಪ್ ಮಾಡ್ತಾರೆ ಸರ್. ಇಂಥವರೆಲ್ಲ ಕೂಡಿ ನನ್ನ ಕೈ ಇನ್ನೂ ಸ್ಟ್ರಾಂಗ್, ನನ್ನ ನಿಶ್ಚಯ ಸರ್ವ್ ಮಾಡುವಂಥ ಕೆಲಸ ತುಂಬ ಅನುಕೂಲ ಆಗ್ತಾ ಇದೆ. ಗ್ರೇಟ್ ಸರ್, ಹೌದು ಇಟ್ಸ್ ಎ ಸರ್. ಗ್ರೇಟ್ ಇನ್ಸ್ಪಿರೇಷನ್. ಒಂದು ಮಾತು ಸರ್, ಅಂದರೆ ನೀವು ಅಂದರೆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ದೇರ್ ಈಸ್ ಒನ್ ಪ್ರಾಸೆಸ್ ಇದೆ. ಲೈಕ್ ನಿಮ್ಮದು ಕಾಲೇಜು ಕಂಪ್ಲೀಷನ್ನು ಸರ್ಟಿಫಿಕೇಶನ್ ತೊಗೊಳೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಸರ್ವ್ ಇನ್ ವಿಲೇಜ್ ಅಂತ, ಹಳ್ಳಿಯ ಗ್ರಾಮೀಣ ಭಾಗಕ್ಕೆ ಹೋಗಿ ಸರ್ವ್ ಮಾಡಬೇಕು ಅಂತ. ಆದರೆ ಆ ಸಮಯಕ್ಕೆ ಮಾತ್ರ ಸರ್ವ್ ಮಾಡಿದವರು ಅದಾದಮೇಲೆ ಬಂದು ಆರಾಮ್ ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡೋ ವೈದ್ಯರು ಜಾಸ್ತಿ. ಮಧ್ಯದಲ್ಲಿ ನಿಮ್ಮಂಥ ವೈದ್ಯರನ್ನು ನೋಡಿದಾಗ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಅಂದರೆ ಮರಳಿಗೂಡಿಗೆ ಅಂತನೋ ಆ ಥರ ಕಾನ್ಸೆಪ್ಟನ್ನು ನೋಡಿದಾಗ ನೀವು ಮತ್ತೆ ಅಲ್ಲಿ ವೈದ್ಯಕೀಯವಾಗಿ ಗ್ರಾಮೀಣ ಭಾಗದ ಜನರನ್ನ ಆರೋಗ್ಯಕರವಾಗಿ ಇಡಬೇಕು ಅನ್ನೋಂಥ ನಿಮ್ಮ ಮನಸ್ಥಿತಿ ಇದೆಯಲ್ಲ ಸರ್, ಹ್ಯಾಟ್ಸ್ ಆಫ್ ಸರ್. ನಾನು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸ್ಟೂಡೆಂಟ್ ಸರ್. ಮೋಟರ್ ಬೈಕ್ ಇತ್ತು ಮಂಗಳೂರಲ್ಲಿ. ಆ ಟೈಮಲ್ಲಿ ಕಾಲರಾ ಬಂತು. ಸೊ ವ್ಯಾಕ್ಸಿನೇ ಸಿಗ್ತಾ ಇರಲಿಲ್ಲ. ನಾವು DC ಆಫೀಸ್ಗೆ ಹೋಗಿ ಸೈನ್ ಮಾಡಿ, ನಾನು ಮೆಡಿಕಲ್ ಸ್ಟೂಡೆಂಟ್ ನಾನು, ಅವರು ನಮಗೆ ವ್ಯಾಕ್ಸಿನ್ ಮಲ್ಟಿ ಡೋಸ್ ವೈಲ್ಸ್ ಅದನ್ನು ತೊಗೊಂಡು ನಾವು ಒಳ್ಳೆ ಇಂಟೀರಿಯರ್ ಹೋಗಿ ಎಲ್ಲ ಹಳ್ಳಿಗಳಲ್ಲಿ ವ್ಯಾಕ್ಸಿನೇಷನ್, ನಾನು ನನ್ನ ಜೊತೆಯಲ್ಲಿ ಇಬ್ಬರು ಫ್ರೆಂಡ್ಸು. ಸೊ ಅಲ್ಲಿ ನಾನು ನೋಡಿದೆ ಸರ್, ಎಷ್ಟು ಕೊರತೆ ಇದೆ ಮೆಡಿಕಲ್ ಸರ್ವಿಸ್ಗೆ. ಹಳ್ಳಿಗಳಲ್ಲಿ ತುಂಬ ಕೊರತೆ ಇದೆ. ನನಗಾಗಲೇ ಗೊತ್ತಿತ್ತು ದಟ್ ಯು ನೀಡ್ ಟು ಸರ್ವ್ ದೀಸ್ ಪೀಪಲ್ ಅಂತ. ನಾನು ಬರೀ ಕಾಲರಾದೇ ಎಕ್ಸಾಂಪಲ್ ಅಲ್ಲ, ಆಮೇಲೆ ಬಂತು ಜಾಂಡಿಸ್, ಹೆಪಟೈಟಿಸ್ ವೇವ್ ಬಂತು, ಆಮೇಲೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಬಂತು, ಟೈಫಾಯ್ಡ್ ಬಂತು. ಇವಕ್ಕೆಲ್ಲ ನಾವು ವ್ಯಾಕ್ಸಿನೇಷನ್ ಒಳಗಡೆ ಹೋಗಿ ಯಾರು ಬರಲ್ಲ ಸರ್. ಸಿಟಿಗೆ ಹಳ್ಳಿಗಳಿಂದ ವ್ಯಾಕ್ಸಿನೇಷನ್ಗೋಸ್ಕರ ಯಾರೂ ಬರ್ತಾ ಇರಲಿಲ್ಲ. ನಾವೇ ಹೋಗಿ ಕೊಡ್ತಾಯಿತ್ತು. ಈ ಥರ ನನಗೆ ಅವತ್ತಿಂದ ಒಂದು ಸೆಟ್ ಆಗಿಬಿಟ್ಟಿದೆ, ಈ ಕೋರ್ಸ್ ಮುಗೀಲಿ ನೆಕ್ಸ್ಟ್ ಡೇನೇ ನನಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಹಾಗೆ ವಿಲೇಜ್ ಕ್ಲಿನಿಕ್ ಆ ಒಂದು ಸಿಸ್ಟಮ್ ಹೇಗಿದೆ ಅಂದರೆ ಅಲ್ಲಿನ ಸೌಲಭ್ಯಗಳು ಹೇಗೆ ಬದಲಾವಣೆ ಆಗಿದೆ, ಬೆಳೆದಂಥ ರೀತಿ ಆಗಿರ್ಬೋದು, ಜೊತೆಗೆ ರೋಗಿಗಳು ನೇರವಾಗಿ ಬರ್ತಾರಾ ಅಥವಾ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವಂಥ ಸಿಸ್ಟಮ್ ಇದೆ, ಹೇಗಿದೆ ಸರ್ ಇವತ್ತು? ಅಲ್ಲಿ ಕ್ಯೂ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರಮ್ಮ. 500-600 ನಂಬರ್ ದಾಟಿ 700, ಈಗ 1000 ದಾಟಿ ಹೋಗಿದ್ವಿ. ಒಂದು ಸಂಡೇ, ಲಾಸ್ಟ್ ಸಂಡೇ ನಾನು 1300 ಪೇಷಂಟ್ಸ್ ನೋಡಿದ್ದೀನಮ್ಮ ಒಂದು ದಿನದಲ್ಲಿ ಸರ್. ಒಂದು ದಿನದಲ್ಲಿ ಈ 1300ಅಲ್ಲಿ ಆಲ್ಮೋಸ್ಟ್ 400 ಪೀಪಲ್ ಶನಿವಾರನೇ ಬಂದ್ಬಿಟ್ಟಿದ್ದಾರೆ. ತುಂಬ ದೂರದಿಂದ ಬರ್ತಾರೆ. ಆಲ್ಮೋಸ್ಟ್ 200-300 ಕಿಲೋಮೀಟರ್ಸ್ ದೂರ. ಅಲ್ಲಿಂದ ಅವರು ಬರಬೇಕು ಅಂದರೆ ಶನಿವಾರನೇ ಬರಬೇಕು. ಭಾನುವಾರ ಅವರು ಎಷ್ಟು ಬೇಗ ಬಿಟ್ರು ಭಾನುವಾರ ಸಾಯಂಕಾಲಕ್ಕೆ ಬೇಗೂರು ತಲುಪೋದು ಆಗೋದಿಲ್ಲ. ಅಷ್ಟೊತ್ತಿಗೆ ನನ್ನ ಕೆಲಸನೇ ಮುಗಿದಿರುತ್ತೆ. ಸೊ ಶನಿವಾರದಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ. ಈ ರಿಕ್ವೈರ್ಮೆಂಟ್ಸು, ನೀಡ್ಸು, ಗ್ರೋತು ನೋಡಿ ನಮ್ಮ ಸರ್ವಿಸನ್ನು ಹಾಗೇ ನಾವು ಇಂಪ್ರೂವ್ ಮಾಡ್ತಾ ಬಂದಿದ್ದೀವಿ. ಮುಂಚೆ ನಾನು ಹೇಮಾನೇ ಈ ಕೆಲಸ ಮಾಡ್ತಾ ಇದ್ವಿ. ಸೊ ಒಂದು ದಿವಸ ನಾನು ಹೇಮಾ ವಾಪಸ್ ಸಂಡೇ ಈವ್ನಿಂಗ್ ವಾಪಸ್ ಬರೋ 7 ಆಗತ್ತು. ನಮ್ಮ ತಂದೆಯವರು ಕೇಳಿದ್ರು, ನೀನು ಇದು ನಿನ್ನ ಪ್ಯಾಷನ್ನು, ನಿನ್ನ ಹುಚ್ಚು, ನೀನು ಮಾಡ್ತೀಯ, ಎಷ್ಟೊತ್ತು ಬೇಕಾ ಮಾಡು, ಅದು ನನ್ನ ಸೊಸೆನ ನೀನು ಇಷ್ಟು ತೊಂದರೆ ಕೊಡ್ತಾ ಇದೆಯಲ್ಲ, ಐ ಡೋಂಟ್ ಲೈಕ್ ಇಟ್, ಸ್ಟಾಪ್ ಇಟ್ ಅಂದ್ಬಿಟ್ರು. ಆಮೇಲೆ ಅವರೇ ಹೇಳಿದ್ರು, ವೈ ಕ್ಯಾಂಟ್ ಯು ಅಪಾಯಿಂಟ್ ಪೀಪಲ್, ವೈ ಕ್ಯಾಂಟ್ ಯು ಗೆಟ್ ಮೋರ್ ಹೆಲ್ಪ್ ಅಂತ. ಫಸ್ಟ್ ಟೈಮ್ ನನಗೆ ಈ ಥರನೂ ಇದೆ. ಸೊ ಅವತ್ತಿಂದ ಲೈಕ್ ಮೈಂಡೆಡ್ ಪೀಪಲ್ ನನ್ನ ಜೊತೆಯಲ್ಲಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ರು ಸರ್. ಈಗ ನನ್ನ ಹತ್ರ 50 ಜನ ನನ್ನ ಜೊತೆಯಲ್ಲಿ ಪ್ರತಿ ಭಾನುವಾರ ನನಗಿಂತ ಹೆಚ್ಚು ಸೇವೆ ಮಾಡ್ತಾರೆ. ನನಗಿಂತ ಫಸ್ಟೇ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಯಾರು ಡಾಕ್ಟರ್ಸ್ ಅಲ್ಲ, ಡಾಕ್ಟರ್ ನಾನೊಬ್ಬನೇ. ಆಗ ಒನ್ಸ್ ಇನ್ 3 ವೀಕ್ಸ್ ನನ್ನ ಇಬ್ಬರು ಸನ್ಸು ಅವರು ಟರ್ನ್ ತಗೋತಾರೆ. 4 ಜನ ನರ್ಸಸ್, ಕ್ವಾಲಿಫೈಡ್ ನರ್ಸಸ್ ಇದ್ದಾರೆ. ಯಾಕೆಂದರೆ ತುಂಬ IV, IM ಇಂಜೆಕ್ಷನ್ಸ್ ನಾವು ಕೊಡ್ತೇವೆ. ಮೆಡಿಸಿನ್ಸ್ ಎಲ್ಲ ಫ್ರೀ ಕೊಡ್ತೀವಿ ಸರ್. ಫಾರ್ಮಸ್ಯೂಟಿಕಲ್ ಕಂಪನೀಸ್ ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮದೇ ತಡ, ನಾವು ಹೋಗಿ ಅವ್ರಿಗೆ ಹೇಳಬೇಕು, ಸರ್ ನನಗಿದು ಬೇಕು, ತಕ್ಷಣ ಅವ್ರು ಕೊಟ್ಬಿಡ್ತಾರೆ ಸರ್. ಆ ರೀತಿ ನನಗೆ ತುಂಬ ಸಪೋರ್ಟ್ ಇದೆ. ದುಡ್ಡೇ ಅಲ್ಲ, ಇದೂ ಅಷ್ಟೇ. ಇವಾಗ ಅವ್ರಿಗೆ ಫ್ರೀ ಊಟ ಕೊಡ್ತೀವಿ ಸರ್. ಭೀಮಾ ಅಂತ ನನ್ನ ಫ್ರೆಂಡು, ಅವ್ರದ್ದು ಮೆಕ್ಯಾನಿಕಲ್ ಕಿಚನ್ ಇದೆ. ಅವ್ರ ಮಕ್ಕಳಿಗೆ ಮಿಡ್ ಡೇ ಮೀಲ್ ಸ್ಕೀಮ್. ಭಾನುವಾರ ಸ್ಕೂಲ್ ಇಲ್ಲ. ಸೊ ಅವ್ರು ಹೇಳಿದ್ರು, ನಿಮ್ಮ ಕ್ಲಿನಿಕ್ಗೆ ನೀನು ಊಟ ಸರ್ವ್ ಮಾಡು, ನಾನು ರೆಡಿ ಮಾಡಿಕೊಡ್ತೀನಿ.
ಸೊ 1000 ಲಂಚಸ್ ಆರ್ ಪ್ರಿಪೇರ್ಡ್ ಬೈ ಭೀಮಾ. ಅದನ್ನ ನಾವು ತಗೊಂಬಂದು ಇವರಿಗೆ ಫ್ರೀ ಲಂಚ್ ಕೊಡ್ತೀವಮ್ಮ. ಅದೇ ರೀತಿ ಸ್ಯಾಟರ್ಡೇ ನೈಟೇ ಜನ ಇದ್ದಾರೆ, ಹೇಗೆ ಅವ್ರನ್ನ ಬಿಡೋದು? ರೋಟರಿ ಕ್ಲಬ್ ಅವರು ಚಪಾತಿ ಕೊಡ್ತಾರೆ ಸರ್, 2 ಚಪಾತಿ ಬ್ಯೂಟಿಫುಲ್ ಆಗಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅದನ್ನು ನಾವು ರಾತ್ರಿ ಅವ್ರಿಗೆ ಕೊಡ್ತೀವಿ ಸರ್. ಹೌದು ಸರ್, ಇಲ್ಲಾಂದ್ರೆ ಅವ್ರು ಏನು ತಿಂದಿರಲ್ಲ, ಹೊಟ್ಟೆ ಖಾಲಿ. ಅಲ್ಲಿಂದ ಅವ್ರು ಬರ್ತಾರೆ, ಏನಿಲ್ಲ ಅವ್ರ ಹತ್ರ ಅಂತೂ ದುಡ್ಡು ಇಲ್ವೇ ಇಲ್ಲ, ಬಡವರು ತುಂಬಾ ನೋವಲ್ಲಿದ್ದಾರೆ, ತುಂಬಾ ಕಾಯಿಲೆ ಇದೆ, ಹೇಗೆ ಅವ್ರನ್ನ ಸುಮ್ಮನೆ ಬಿಡೋದು? ಸರ್, ಈಗ ಅದು ಬೆಂಗಳೂರಿಂದ ಅಂದ್ರೆ ಐ ಥಿಂಕ್ 35 ಕಿಲೋಮೀಟರ್ಸ್ ಟಿ ಬೇಗೂರಲ್ಲ ಸರ್, ಆ ಊರಿನಲ್ಲಿ ನೀವು ಇದು ಮಾಡ್ತಾ ಇರುವಂಥದ್ದು. ಈಗ ಹೇಳಿದ್ರೆ ಆಲದ ಮರ ಇತ್ತು, ಅದ್ರ ಕೆಳಗಡೆ ಕೂತ್ ಶುರು ಮಾಡಿದ್ದು ಅಂತ. ಈಗಲೂ ಅದೇ ಆಲದ ಮರನ ಅಥವಾ ನಿಮ್ದೇ ಜಾಗ ತಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ? ಈಗಲೂ ಅದೇ ಆಲದ ಮರ ಇದೆ. ಹೌದಾ? ಆದ್ರೆ ನಾನು ಅದ್ರ ಕೆಳಗೆ ಅದ್ರ ಸ್ವಲ್ಪ ದೂರ ನಾನು ಒಂದು ಶೆಲ್ಟರ್ ತರ ಕಟ್ಟಿದೆ ಸರ್. ಅದರಲ್ಲೇ ನಾನು ಅದರ ನೆರಳಲ್ಲೇ ನಾನು ಕೂತ್ಕೊಳ್ಳೋದು ಈಗಲೂ. ಈ ಎಲ್ಲದ್ರ ಮಧ್ಯದಲ್ಲಿ ಫ್ಯಾಮಿಲಿಯನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಅದರ ಜೊತೆಗೆ ಒಬ್ಬ ಸೆಲೆಬ್ರಿಟಿಗೆ ನೀವು ಅವರಿಗೆ ಮನೆ ವೈದ್ಯರಾಗ್ತೀರಾ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್. ನಮಗೆ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟೊಂದು ವಿಚಾರಗಳು ತಿಳ್ಕೊಂಡಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಹೆಸರು ಜೊತೆಗೆ ತಳಕಾಕೊಂಡಂಥ ವೈದ್ಯಕೀಯ ಕ್ಷೇತ್ರದ ಹೆಸರು ಅದು ನೀವು ಸರ್. ಹೇಳಿ ಸರ್, ಹೇಗೆ ಅವರ ಪರಿಚಯ ಹೇಗಾಯಿತು, ಹೇಗೆ ನೀವು ಅವರ ಆಪ್ತ ವೈದ್ಯರಾಗದ್ದು? ಮೆಡಿಕಲ್ ಕಾಲೇಜಲ್ಲಿ ನಾನು ಓದ್ತಾ ಇರುವಾಗ ಯಾರು ನನಗೆ ಬಂದು ಕೇಳಿದ್ರು ನೀನು ಏನಾಗ್ತೀಯ, ಅದು ನ್ಯಾಚುರಲ್ ಕ್ವಶನ್. ನಾನು ಒಂದೇ ಉತ್ತರ, ಅಣ್ಣ ಅವರು ಡಾಕ್ಟರ್ ಆಗ್ತೀನಿ. ಅವಾಗ್ಲೇನಾ? ಫ್ರಮ್ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸ್ಟೂಡೆಂಟ್ ಡೇಸ್ ಅಣ್ಣ ಅವ್ರ ಡಾಕ್ಟರ್ ಆಗ್ತೀನಿ. ಅವರೆಲ್ಲ ಕ್ರೇಜಿ, ನೀನೆಲ್ಲ ಅಣ್ಣ ಅವ್ರ ಡಾಕ್ಟರ್ ಆಯಿತು, ಅಣ್ಣ ಅವ್ರ ಡಾಕ್ಟರೇ ಆಗ್ತೀನಿ ಅಂತ ಒಂದು ಧ್ಯೇಯ ಮನಸ್ಸಲ್ಲಿ ಸರ್. ಆಮೇಲೆ ಈಗ ಬರ್ತಾ ನಾನು ಪ್ರಾಕ್ಟೀಸು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಅಣ್ಣ ಅವ್ರ ಮನೆ. ಸೊ ತುಂಬ ವರ್ಷದ ಹಿಂದೆ ನಾನು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಪ್ರಾಕ್ಟೀಸ್ ಚೆನ್ನಾಗಿತ್ತು. ಫೋನ್ ಬಂತು, ಅಣ್ಣ ಅವರು ತಮ್ಮನ್ನು ನೋಡ್ಬೇಕಂತೆ. ದಡಾಕ್, ನನ್ನ ಹಾರ್ಟ್ ಏನು, ನನ್ನ ಉಸಿರು ನಿಂತಾಯ್ತು. ನಾನು ಬರ್ತಾ ಇದ್ದೀನಿ ಸರ್ ಅಂತ. ಇಲ್ಲ ನೀವು ಬರಬೇಡಿ, ಅಣ್ಣವರೇ ನಿಮ್ಮ ಕ್ಲಿನಿಕ್ ಬರ್ತಾರೆ. ನನಗೆ ಇನ್ನೂ ಶಾಕು. ಸೊ ತಕ್ಷಣ ನಾನು ಎದ್ಬಿಟ್ಟು ಪೇಷಂಟ್ಗಳೆಲ್ಲ ಇನ್ನು ಕಳಿಸ್ಬಿಟ್ಟು ಅಣ್ಣವ್ರು ಬರ್ತಾರಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಒಂದು 15 ಮಿನಿಟ್ಸಲ್ಲಿ ನನ್ನ ಸೆಕ್ರೆಟರಿ ಶೋಭಾ ಅವರು ಬಂದರು. ಸರ್, ಒಬ್ಬರು ದೇವತಾ ಸ್ವರೂಪ ಬಿಳಿ ಡ್ರೆಸ್ಸಲ್ಲಿ ಅಲ್ಲಿ ಎಂಟ್ರೆನ್ಸಲ್ಲಿ ಇದ್ದಾರೆ, ಇದು ಅಣ್ಣವರೇ. ಸೊ ನಾನು ತಕ್ಷಣ ಎಲ್ಲ ಬಿಟ್ಟು ಓಡೋದೆ, ಎಂಟ್ರೆನ್ಸಲ್ಲಿ ಅವ್ರು ನಿಂತಿದ್ದಾರೆ. ನೀವು ಯು ಕ್ಯಾನ್ ಇಮ್ಯಾಜಿನ್ ಮೈ ಫೀಲಿಂಗ್. ದೇವರು ಹೊರ ಕೊಟ್ಟಂಗೆ ಅಲ್ಲಿ ಅವರು ಅಣ್ಣವರಲ್ಲಿ ನಿಂತೆ ತಕ್ಷಣ ನಾನು ಅವ್ರ ಕಾಲಿಗೆ ಮುಟ್ಟೋ ಪ್ರಯತ್ನ ಮಾಡಿದೆ. ಆದ್ರೆ ಅವ್ರು ನನಗಿಂತ ಫಾಸ್ಟ್ ನನ್ನ ಕೈ ಇಟ್ಕೊಂಡು ಇಲ್ಲಿಟ್ಕೊಂಡು, ಡಾಕ್ಟ್ರೇ ನಿಮ್ಮ ಪೊಸಿಷನ್ ಅಲ್ಲಲ್ಲ, ನಿಮ್ಮ ಪೊಸಿಷನ್ ಇಲ್ಲಿ, ವೈದ್ಯೋ ನಾರಾಯಣೋ ಹರಿ, ನೀವು ನನ್ನ ಕಾಲಿಗೆ ನಮಸ್ಕಾರ ಮಾಡಬಾರ್ದು, ಇಲ್ಲಿರಬೇಕು ನೀವು ಅಂತ ಹೇಳಿ. ಸೊ ನಾನು ಅಷ್ಟು ಜನ ಪೇಷಂಟ್ ನಾನು ಅಲ್ಲಿ ಕಳಿಸ್ಬಿಟ್ಟಿದ್ದೆ. ಫಸ್ಟ್ ಅವ್ರು ಹೇಳಿದ್ರು, ನೀವು ಅವ್ರನ್ನೆಲ್ಲ ನೋಡಿ ಡಾಕ್ಟ್ರೇ, ನಾನು ಕಾಯ್ತೀನಿ. ಅವ್ರು ಅಲ್ಲೇ ಕೂತ್ಕೊಂಡ್ಬಿಟ್ರು. ನಾನು ಅಣ್ಣವ್ರನ್ನ ಹೆಂಗೆ ಕೂಡ್ಸೋದನ್ನು ಅವ್ರು ಬೇಗ ನೋಡ್ತಾ ಇದ್ದೆ ಅವ್ರನ್ನ. ಅವ್ರು ಇಲ್ಲ ನೀವು ಎಲ್ಲರನ್ನೂ ಸಾವಕಾಶವಾಗಿ ನೋಡಿ, ನಾನು ಎಲ್ಲಿ ಹೋಗಲ್ಲ, ಇಲ್ಲೇ ಇದೆ. ಒಟ್ಟಿನಲ್ಲಿ ಆ ಅಷ್ಟೊಳಗೆ ಹೇಮಾ ಬಂದು ಗೊತ್ತಾಯ್ತು. ಹೇಮಾ ನಮ್ಮ ಮನೆ ಕ್ಲಿನಿಕ್ 2 ಒಂದೇ ಸರ್. ಒಳಗೆ ಹಾಲ್ ಒಳಗೆ ಕರ್ಕೊಂಡು ಹೋದ್ರು, ಹಾಲ್ ಒಳಗೆ ಕೂತ್ಕೊಂಡ್ರು. ಹೇಮಾ ಕಾಫಿ ಕೊಟ್ಟರು. ಕಾಫಿ ಕುಡಿದು, ಹೇಮಾ ಕಾಫಿ ತುಂಬ ಚೆನ್ನಾಗಿದೆ, ನನಗೆ ಇನ್ನೊಂದು ಕಪ್ ಕಾಫಿ ಕೊಡ್ತೀರಾ ಅಂತ ಕೇಳಿದ್ರು. ಸರ್, ಲೈಫಲ್ಲಿ ಯಾರು ನನಗೆ 2ನೇ ಟೈಮ್ ಕಾಫಿ ಕೇಳಿಲ್ಲ ಅಂತ ಹೇಮಾ ಹೇಳಿದರು. ಎನಿವೆ ದಟ್ ವಾಸ್ ಅವರ್ ಡೇ 1 ವಿತ್ ಅಣ್ಣವ್ರು ಸರ್. ಅವತ್ತಿಂದ ನಮ್ಮ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗು. ನಾನು ಮಗನಿಗಿಂತ ಹೆಚ್ಚು ನಾನು ಅವರ ಫ್ಯಾಮಿಲಿ ಮೆಂಬರ್. ಅವರು ಸರ್ವಿಸ್ ನಾನು 23 ವರ್ಷ ಮಾಡಿದ್ದೀನಿ. ನನ್ನ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವ್ರ ಅಣ್ಣವ್ರ ಡಾಕ್ಟರ್ ಅಂತಲೇ ನನ್ನ ಹೆಸರು ಸರ್. ಅವ್ರು ಹೋಗಿರೋ ಪ್ರತಿ ಫಂಕ್ಷನ್ಗೂ ನಾನು ಹಿಂದೆ ಇರ್ತೀನಿ. ಅವ್ರ ಹಿಂದೆ ಇದ್ದು ಅವ್ರಿಗೇನು ಉಪಚಾರ ಮಾಡಬೇಕು ಎಲ್ಲ ನಾನು ನೋಡ್ತಾ ಬಂದಿದ್ದೀನಿ. ಅಷ್ಟೇ ಪ್ರೀತಿ ಅವರು ನನಗೆ ಕೊಟ್ಟಿದ್ದಾರೆ. ಅವರು ಮೀಟ್ ಮಾಡಿರೋ ಪ್ರತಿ ದಿನ ನಾನು ರೌಂಡ್ಸ್ ಮುಗಿಸ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗಿ ಒಂದ್ಸಲಿ ಸಾಹೇಬ್ರನ್ನ ಚೆಕ್ ಮಾಡಿ, ಮನೆಯಲ್ಲಿ ತುಂಬ 63 ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ ಸರ್, ಅಣ್ಣವ್ರ ಮನೆಯಲ್ಲಿ. ಸೊ ಯಾರಿಗೋ ಒಬ್ಬರಿಗೆ ಮೆಡಿಕಲ್ನೆಸ್ ಇಲ್ಲ ಅಂದ್ರೂ ನಾನು ಹೋಗ್ತಾ ಇದ್ದೆ. ನಾನು ನೋಡ್ಬಿಟ್ಟು ಅವ್ರು ಹೇಳೋರು BP ನೋಡು, ಇದು ನೋಡು ಅಂತ. ಸೊ ಆ ಥರ ನಾನು ಪ್ರತಿದಿನ ಎಂಡ್ ಆಗೋದೇ ಅಣ್ಣವ್ರ ಜೊತೆ. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತೀನಿ, ಬಟ್ ನಿಮಗೆ ಕಾಲ್ ಬಂತಲ್ಲ ಸರ್, ಹೇಗೆ ನಿಮ್ಮನ್ನೇ ಸಂಪರ್ಕಿಸಬೇಕು ಅಂತ ಕಾಲ್ ಮಾಡಿದ್ರಂತೆ ಸರ್? ಅದು ಬೈ ಪ್ರಾಕ್ಸಿಮಿಟಿ. ನಮ್ಮ ಮನೆ ಅವ್ರ ಮನೆಯಿಂದ ತುಂಬಾ ದೂರ ಅಲ್ಲ. ಅವ್ರಿಗೆ ನಾನು
ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ನೋಡ್ತೀನಿ ಸರ್, ಅವ್ರ ಡಾಕ್ಟ್ರು. ಆಮೇಲೆ ಅವ್ರ ಡ್ರೈವರ್ ಹನುಮಂತು ಅಂತಿದ್ದಾರೆ, ಹನುಮಂತಗೂ ನಾನೇ ಡಾಕ್ಟ್ರು. ಸೊ ಅವರು ಬಹುಶಃ ಹೇಳಿರ್ಬೇಕು ಅಣ್ಣವ್ರಿಗೆ ನಮ್ಮ ಡಾಕ್ಟರ್ ಇದ್ದಾರೆ ಅಂತ. ಸೊ ಹಾಗೆ ಆ ಫಸ್ಟ್ ಕಾಲ್ ಬಂದಿರೋದು. ಸರ್ ಅಂದ್ರೆ ಅದು ನನ್ನ ಲೈಫೇ ಚೇಂಜ್ ಮಾಡ್ಬೋದು. ಅಲ್ಲ ಸರ್, ಅಂದ್ರೆ ನೀವು ಚಿಕ್ಕನ್ನಲ್ಲಿ ರೋಗಿಗಳು ಗಾಯಗಳ ಕಷ್ಟ ನೋಡಿ ಡಾಕ್ಟರ್ ಆಗ್ತೀನಿ ಅಂತ ಅನ್ಕೊಂಡ್ರಿ, ಜೊತೆಗೆ ಅಣ್ಣವ್ರು ಡಾಕ್ಟರ್ ಆಗ್ತೀನಿ ಅಂತ ಅನ್ಕೊಂಡ್ರಿ. ಬಹುಶಃ ಆ ದೃಢ ಸಂಕಲ್ಪ ಇದೆಯಲ್ಲ ಸರ್, ನಿಮ್ಮನ್ನೇ ಭೇಟಿ ಮಾಡಿಸ್ತು ಅಂತ ಅನ್ಸುತ್ತೆ, ಅವರನ್ನ ನಿಮ್ಮ ಕ್ಲಿನಿಕ್ಗೆ ಬರುವಂತೆ ಮಾಡ್ತು ಅಂತ ಅನ್ಸುತ್ತೆ. ಬಟ್ ಇವತ್ತು ಅಂದ್ರೆ ಸರ್, ಸಾಧನೆಯ ಶಿಖರದಲ್ಲಿದ್ದಂಥ ಇಬ್ಬರು ಸರಳ ವ್ಯಕ್ತಿಗಳ ಭೇಟಿ ಆದಾಗ ಹೇಗಿತ್ತು ಅನ್ನೋದು ನೋಡಿದ್ವಿ. ಬಟ್ ಏನಂದ್ರೆ ಅವರ ಸರಳತೆ ಪ್ರತಿಯೊಬ್ಬರಿಗೂ ಗೊತ್ತು, ಅಣ್ಣವರ ಸರಳತೆ. ಅದ್ರ ಜೊತೆಗೆ ದೈಹಿಕ ಆರೋಗ್ಯದ ಕಾಳಜಿ ಇದೆಯಲ್ಲ ಸರ್, ಅವ್ರು ಎಷ್ಟು ಫಿಟ್, ಅವರ ಯೋಗ, ವ್ಯಾಯಾಮದ ಕಸರತ್ತು ಎಲ್ರಿಗೂ ಗೊತ್ತು. ಹೇಗೆ ಸರ್ ಅಂದ್ರೆ ಆ ಆರೋಗ್ಯದ ಕಾಳಜಿ ನೋಡಿ ನಿಮ್ಗೇನು ಅನಿಸ್ತಾ ಇತ್ತು ಸರ್? ಅವರು, ನೀವು ಒಬ್ಬರು ಅಟ್ಲಾಸ್ ಅಂತ ಒಂದಿದೆ, ಪ್ರಪಂಚನೇ ನೋಡೋವಂಥ ಒಂದು ಫಿಗರ್, ಅದು ಅವ್ರ ಫಿಗರ್. ಆ ಥರ ಅವ್ರ ಬಾಡಿ ನೀವು ಮುಟ್ಟಿದ್ರೆ ಸ್ಟೀಲ್, ಒಂದು ಇಷ್ಟು ಫ್ಯಾಟ್ ಇಲ್ಲ. ನೀವು ನಾವು ಅನಾಟಮಲ್ಲಿ ಒಂದು ಈ ಮಸಲ್ ಹಿಂಗಿರಬೇಕು ಅಂತ ಓದಿದೀವಿ, ನೋಡಿದೀವಿ. ಇದೇ ಅವರು ಮಸಲ್. ಅವ್ರು ಹಿಂಗಂದ್ರೆ ಪರ್ಫೆಕ್ಟ್ ಹ್ಯೂಮನ್ ಬಾಡಿ, ಪರ್ಫೆಕ್ಟ್ ಟು ದ ಸ್ಮಾಲೆಸ್ಟ್ ಡೀಟೇಲ್. ಬರೀ ಬಾಡಿನೇ ಅಲ್ಲ, ಅವ್ರ ಗ್ರೇಟ್ನೆಸ್, ಅವ್ರ ಮೈಂಡು, ಅವ್ರ ಹಾರ್ಟು, ಅವ್ರ ಬಿಹೇವಿಯರ್. ಅವರಿಂದ ನಾವು ಪ್ರತಿ ಸರಿ ಸರ್ ಅವ್ರು ನೋಡಿದಾಗೆಲ್ಲ ನನಗೊಂದು ಹೊಸ ಪಾಠ, ನ್ಯೂ ಲೆಸನ್. ದಟ್ ಮೇಡ್ ಮೀ ಬೆಟರ್ ಹ್ಯೂಮನ್ ಬೀಯಿಂಗ್. ಅವ್ರ ಹತ್ರ ಕಲ್ತಿರೋದೇ ನಾವು ನಮ್ಮ ಲೈಫಲ್ಲಿ ಯೂಸ್ ಮಾಡ್ತಾ ಇರೋದು, ಅವ್ರ ಹತ್ರ ಕಲ್ತಿರೋದೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ತುಂಬ ಅಮೇಝಿಂಗ್ ಪರ್ಸನಾಲಿಟಿ ಅಂತ ಅವ್ರು ನಾನು ತಿರ್ಗಾ ನೋಡಲೂ ಇಲ್ಲ, ನೋಡೋದು ಇಲ್ಲ. ಗ್ರೇಟ್ ಪರ್ಸನಾಲಿಟಿ ಸರ್. ಸರ್ ಫೈನ್, ಈಗ ವೈದ್ಯಕೀಯ ಕ್ಷೇತ್ರ ಅಂತ ಗಮನಿಸಿದಾಗ ಎಲ್ಲರೂ ಪ್ರೀತಿಯಿಂದ ನಮ್ಮ ಡಾಕ್ಟ್ರು ಅಂತ ನಿಮ್ಮನ್ನು ಮಾತಾಡ್ತಾರೆ, ನಿಮ್ಮ ಬಗ್ಗೆ ಹೇಳ್ತಾರೆ. ಆದರೆ ನಿಮಗೆ ಯಾರು ಸರ್ ಡಾಕ್ಟ್ರು? ಅಂದರೆ ನಮ್ಮ ವ್ಯಕ್ತಿಗತವಾಗಿ ಸೆಲ್ಫ್ ಲವ್ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ ಸರ್, ಹಾಗೆ ನಿಮಗೆ ನೀವೇ ಡಾಕ್ಟ್ರಾ ಅಥವಾ ನಿಮ್ಮ ಆರೋಗ್ಯ ಕಾಪಾಡೋದಕ್ಕೆ ಯಾರು ಸರ್ ಡಾಕ್ಟ್ರು? ಸರ್ ಇಷ್ಟುವರೆಗೂ ನನಗೆ ಏನೂ ಕಾಯಿಲೆ ಇಲ್ಲ, ನಾನು ಹೆಲ್ದಿಯಾಗಿದ್ದೀನಿ. ನಾನು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀನಿ ಸರ್, ಅದು ಅಣ್ಣವ್ರ ಹತ್ರನೇ ಕಲ್ತಿರೋದು. 1 hour ವಿತೌಟ್ ಫೇಲ್ ಆ್ಯಂಡ್ 40 minutes ವಾಕು ಮಾಡ್ತೀನಿ. ಎಕ್ಸಸೈಸ್ ಅಂದರೆ ವೆಯ್ಟ್ಸು, ಅದು ವಿತೌಟ್ ಫೇಲ್ ಪ್ರತಿದಿನ ಮಾಡ್ತೀನಿ. ಭಾನುವಾರ ತುಂಬ ಬ್ಯುಸಿ ಡೇ ಸರ್, ಅವತ್ತು ಎಕ್ಸಸೈಸ್ ಇರಲ್ಲ. ಸೊ ಈ ಆರೋಗ್ಯ ಸರಿಯಾಗಿ ಇಟ್ಕೋಬೇಕು ಅಂದರೆ ನಾನು ವೆಜಿಟೇರಿಯನ್, ಆಮೇಲೆ ಫ್ರೂಟ್ಸು ಭಾಳ ತಿಂತೀನಿ, ವೆಜಿಟೇಬಲ್ಸ್ ಜಾಸ್ತಿ, ಆಯಿಲ್ ಕಮ್ಮಿ. ನಾವು ಎಲ್ಲರಿಗೂ ಹೇಳೋದೇ ನಾವು ಫಾಲೋ ಮಾಡ್ತೀವಿ. ಸೊ ಆವಾಗ ಯು ಕ್ಯಾನ್ ರಿಲ್ಯಾಕ್ಸ್. ಇದು ಹೀಗೆ ಇರಬೇಕಂತಿಲ್ಲ, ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್. ಬಟ್ ಇವು ಮಿನಿಮಮ್ ರಿಸ್ಟ್ರಿಕ್ಷನ್ಸ್, ಮಿನಿಮಮ್ ರಿಯಲಿಸ್ಟಿಕ್ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ನಾಟ್ ಸಫರ್ ಫ್ರಮ್ ಎನಿಥಿಂಗ್. ಶುಗರೇ ಇರಲಿ, ಪ್ರೆಷರೇ ಇರಲಿ, ಮಾತ್ರ ಬರೋದೇ ಇಲ್ಲ. 6 hours ಸ್ಲೀಪ್ ನನಗೆ 100% ಸಿಗುತ್ತೆ. ನಾನು 12 ಗಂಟೆಗೆ ಮಲ್ಕೊಳ್ತೀನಿ, ಕರೆಕ್ಟ್ 6 ಗಂಟೆಗೆ ಹೇಳ್ತೀನಿ ಸರ್, ವಿತೌಟ್ ಫೇಲ್. ಇದು ಮೊದಲಿಂದ ಬರ್ತಾ ಇರುವಂಥ ಹ್ಯಾಬಿಟ್, ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ಅಷ್ಟೊತ್ತಿಗೆ ಎಲ್ಲ ಸ್ವಿಚ್ ಆಫ್ ಆರ್ ಸ್ವಿಚ್ ಆನ್. ಸರ್ ಇವತ್ತು ಕೇಳಿದಾಗ ಖುಷಿ ಆಗುತ್ತೆ. ವಿಲೇಜ್ ಕ್ಲಿನಿಕಲ್ಲಿ ನೀವು ಹೇಳಿದ್ರಿ 50 ಜನ ಬಂದು ಈ ರೀತಿ ಸೇವೆಯನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಬಲ್ಲದು. ಯಾಕಂದರೆ ಇವತ್ತಿನ ಜನ್ರೇಷನ್, ಇವತ್ತಿನ ಪೀಳಿಗೆ ಏನಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಸೇವಾ ಮನೋಭಾವ ಬೆಳೆಸಿಕೊಳ್ಳೋದು ಅಂದರೆ ಅದು ತಾನಾಗೆ ಬರಬೇಕು ಅನ್ನೋಂಥದ್ದು ಬಹಳ ನಿಜ ಸರ್. ಹೇಗಿರಬೇಕು ಅಂತ ಹೇಳ್ತೀರಿ ಸರ್? ಫಸ್ಟು ನಿಮ್ಮ ತಂದೆ ತಾಯಿ ಕೇಳಿ, ಅವ್ರು ನಿಮಗೆ 100% ನಿನ್ನ ಡಾಕ್ಟರ್ ಮಾಡಿರುವಾಗಲೇ ಅವ್ರ ಮನಸ್ಸಲ್ಲಿ ಒಂದು ಡ್ರೀಮ್, ಒಂದು ಕನಸು ಅವರಿಗೆ, ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆದಮೇಲೆ ಬಡವರಿಗೆ ಸೇವೆ ಮಾಡ್ತಾರೆ ಅನ್ನೋ ಒಂದು ಭಾವನೆ. ನಾವು ಬೆಳೆದು MBBS ಪಾಸ್ ಮಾಡಿ ನಾನು ಇಂಗ್ಲೆಂಡ್ ಹೋಗ್ತೀನಿ, ಅಮೆರಿಕಾ ಹೋಗ್ತೀನಿ, ಸೂಪರ್ ಸ್ಪೆಷಲ್ ಮಾಡ್ತೀನಿ ಅಂತ ನಮ್ಮ ಡ್ರೀಮು. ಅದು ಮುಗಿಸ್ಕೊಂಡು ನೀವು ವಾಪಸ್ ಬನ್ನಿ. ಇಲ್ಲಿ ಇಂಡಿಯಾನಲ್ಲಿ ಬಿಟ್ಟರೆ ನಿಮಗೆಲ್ಲಿ ಈ ಸೇವೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೀವನ, ನಿಮ್ಮ ಎಜುಕೇಷನು ಸಾರ್ಥಕವಾಗಬೇಕು ಅಂದರೆ ತಾವು ಬಡವರ ಸೇವೆ ಮಾಡಲೇಬೇಕು. ಆ ಸೇವೆ ಮನೋಭಾವ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಬೀಯಿಂಗ್ ಇಂಡಿಯನ್ ನಮಗೆ ಕಾಮನಮ್ಮ. ನಾನು ಡಾಕ್ಟ್ರು, ಈ ಸೇವೆ ನನಗೀಸಿ. ತಾವು ತಮ್ಮ ರೀತಿಯಲ್ಲಿ ಖಂಡಿತ ಮಾಡ್ಬೋದು. ಆದರೆ ಯಂಗ್ ಡಾಕ್ಟರ್ಸ್ಗೆ ನಮ್ಮಂಥವರು ಅವ್ರ ಹತ್ರ ಹೋಗಿ ಭಾಷಣ ಕೊಡಬೇಕು, ಅವ್ರ ಕಾಲೇಜಲ್ಲಿ ನಾನು ತೋರಿಸ್ಬೇಕು, ಈ ಥರನೂ ತಾವು ಸೇವೆ ಮಾಡ್ಬೋದು. ಈ ಪ್ರಮಾಣದಲ್ಲ, ನಿಮ್ಮ ಲೆವೆಲಲ್ಲಿ ಡೈಲಿ 5 ಜನ ನೋಡಿ, ಪರವಾಗಿಲ್ಲ. ಬಡವರಿಗೆ ನಿಮ್ಮ ಅವಶ್ಯಕತೆ ಇದೆ. ದೊಡ್ಡವ್ರು ಹೇಗೂ ದುಡ್ಡು ಕೊಡ್ತಾರೆ, ಅವರಿಗೆ ಆಲ್ಟರ್ನೇಟಿವ್ಸ್ ಇರುತ್ತೆ. ಬಡವರಿಗೆ ಆಲ್ಟರ್ನೇಟಿವ್ ಇರಲ್ಲ. ಎಲ್ಲಿ ಹೋಗೋದು ಬೇಕಾಗಿಲ್ಲ ಸರ್. ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಒಂದು ದಿವಸ ಬರಲ್ಲ ಅವ್ರ ಕೆಲಸಕ್ಕೆ. ಯಾಕಮ್ಮ ಅಂದರೆ ನನಗೆ ತುಂಬ ಜ್ವರ ಇತ್ತು ಸರ್ ಅಂತಾರೆ.
ಜ್ವರಕ್ಕೆ ಏನು ಮಾಡಿದೆ, ಏನಿಲ್ಲ, ಅಂಗಡಿಗೆ ಹೋದ್ರೆ ಅವ್ರು ಒಂದು ಮಾತ್ರೆ ಕೊಟ್ಟರು. 1 ದಿವಸದ್ದು 3 ದಿವಸ ಜ್ವರ. ಹಂಗಾಗಿ ಹೆಂಗೋ ತಡ್ಕೊಂಡು ಒಟ್ಟಿನಲ್ಲಿ ಕೆಲಸ ಮಾಡಲೇಬೇಕು ಅಂತ ಬರ್ತಾರೆ. ಅದೇ ನೀವು ಡಾಕ್ಟರ್ ಆಗಿ ಅವ್ರಿಗೆ ಒಂದು ಒಳ್ಳೆ ಮಾತ್ರೆ ಕೊಟ್ಬಿಟ್ಟಿದ್ರೆ ಇನ್ನೂ ಬೇಗ ವಾಸಿ ಆಗುತ್ತೆ. ಅವ್ರಿಗೆ ತೊಂದರೆನೇ ತಪ್ಪ. ಈ ಥರ ಸಾವಿರಾರು ಸತಿ ನಾವು ಮಾಡಿದ್ದೀವಿ. ಮಾಡಿ ಅದರ ಒಳ್ಳೆ ಎಫೆಕ್ಟ್ ಏನು ಅಂದರೆ, ಈಗ ಅಣ್ಣವರೇ ನನ್ನ ಪೇಷಂಟ್ ಆದ್ರಲ್ಲ, ನೋಡಿ ಅವ್ರು ಹೇಗೆ ಬಂದರು. ಅವರ ಹನುಮಂತು ಹೇಳಿದ್ದಾರೆ, ಅಲ್ಲಿ ನೋಡಿ ನಮ್ಮ ಡಾಕ್ಟರ್ ಇದ್ದಾರೆ. ಇದು ಈ ಥರ ನಿಮಗೆ 100% ಸೊಸೈಟಿ ವಿಲ್ ಗಿವ್ ಯು ಬ್ಯಾಕ್. ಹಣ ರೂಪದಲ್ಲೇ ಅಲ್ಲ, ಯಾವುದೋ ಒಂದು ರೂಪದಲ್ಲಿ. ಆ್ಯಂಡ್ ಯು ವಿಲ್ ಗ್ರೋ ಇನ್ ಸ್ಟೇಚರ್. ಸರ್ವಿಸ್ ವಿಲ್ ಮೇಕ್ ಯು ರಿಯಲಿ ಬಿಗ್. ಸರ್ವಿಸ್ ಇದು ಡಾಕ್ಟರ್ಗಳಿಗೆ ಈಸಿ. ಪ್ರತಿ ಡಾಕ್ಟರ್ಗಳು ಇದನ್ನ ಮಾಡಲೇಬೇಕು. ಸೇವೆ ಅಂತೂ ಬಡವರಿಗೆ ಮಾಡಲೇಬೇಕು. ಮಾಡಿದ್ರೇ ಅವ್ರ ಎಜುಕೇಷನ್ ಸಾರ್ಥಕವಾಗುತ್ತೆ. ಹೌದು. ಈಗ ಬರುವಂಥ ವೈದ್ಯಕೀಯ ಕ್ಷೇತ್ರದ ಯುವ ಮನಸ್ಸುಗಳಿಗೆ ನೀವು 99% ಡಾಕ್ಟರ್ ಅಂತ ಹೇಳಿದ್ರಲ್ಲ ಸರ್, ಏನು ಹೇಳ್ತೀರಿ ಸರ್? ಸರ್, ಅವ್ರು ಯಾವ ಸ್ಪೆಷಲಿಸ್ಟ್ ಆಗಲಿ, ಯಾರು MBBS ಇವಾಗ ಸ್ಟಾಪ್ ಮಾಡಲ್ಲ. MBBS ಓನ್ಲಿ ಸ್ಟೆಪ್ಪಿಂಗ್ ಸ್ಟೋನ್. ಅವ್ರು ನೆಕ್ಸ್ಟು ನಾನು ಸರ್ಜನ್ ಆಗ್ತೀನಿ, ನಾನು ಪೀಡಿಯಾಟ್ರಿಷನ್ ಆಗ್ತೀನಿ, ಕಾರ್ಡಿಯಾಲಜಿ ಅಂತ ಒಂದು ಡ್ರೀಮ್ ಇರುತ್ತೆ. ಖಂಡಿತ ಅದನ್ನು ಪೂರೈಸಬೇಕು. ಆದರೆ ನೀವು 24 ಗಂಟೆ ಓದ್ತಾ ಇಲ್ವಲ್ಲ, ನೀವು 24 ಅವರ್ಸ್ ಆಸ್ಪತ್ರೆಯಲ್ಲಿ ಇರಲ್ವಲ್ಲ. ಸ್ವಲ್ಪ ಟೈಮ್, ವಾರಕ್ಕೆ 1 ಟೈಮು ನೀವು ಅದನ್ನು ಸಪ್ರೇಟ್ ಇಟ್ಬಿಡಿ. ಇದು ನಾನು ಸೇವೆಯಾಗಿ ಮಾಡ್ತೀನಿ ಸರ್. ಫಸ್ಟು ನಾನೇ ಮನೆಗೆ ಹೋಗಿ ನೇಬರ್ಸ್ ಫಸ್ಟ್ ನಮ್ಮ ಈ ಸರ್ಕಲ್ ಹೇಗೆ ಡೆವಲಪ್ ಆಯಿತು ನೀವು ಕೇಳ್ಬೋದು. ಇಷ್ಟು ಜನ ಹೆಂಗೆ ಸ್ಟಾರ್ಟಿಂಗಲ್ಲಿ ನಮ್ಮ ರಿಲೇಷನ್ಸ್ ಯಾರ್ಯಾರಿದ್ದಾರೋ, ಕಸಿನ್ಸು, ಬ್ರದರ್ಸ್, ಸಿಸ್ಟರ್ಸ್, ಎಲ್ಲರೂ ಮನೆಗೆ ಹೋಗಿ ನಾನು ಹೇಳಿದೆ, ನಾನೀಗ ಡಾಕ್ಟರ್, ನಾನು ತಾವು ಏನು ಚಿಕ್ಕ ಪ್ರಾಬ್ಲಮ್ ಇದ್ದರೂ ನಾನು ಇಲ್ಲಿ ಸದಾ ಇರ್ತೀನಿ. 24 ಅವರ್ಸ್ ಅವೈಲಬಿಲಿಟಿ ಇಸ್ ದ ಕೀ ಫ್ಯಾಕ್ಟರ್ ಸರ್. ಸೊ ಹೇಳಿ ಫಸ್ಟ್ ಹಾಗೆ ನೆಂಟರೇ ಸ್ಟಾರ್ಟ್ ಆಗಿತ್ತು. ನೆಂಟರಾದಮೇಲೆ ಸುತ್ತು ಇರೋ ನೇಬರ್ಸ್ ಆದಮೇಲೆ ಫ್ರೆಂಡ್ ಸರ್ಕಲ್ ಹಾಗೆ ವೈಡ್ ಓಪನ್ ಆಗಿ ಬೆಳೀತಾ ಒಂದು ಸರ್ಕಲ್ ಆಫ್ಟರ್ ದ ಅದರ್ ಪ್ರಾಕ್ಟೀಸ್ ಬೆಳೆಯೋದು. ಬ್ರಿಕ್ ಬೈ ಬ್ರಿಕ್, ಪೇಷಂಟ್ ಬೈ ಪೇಷಂಟ್ ಬೆಳೀತಾ. ನಿಮಗೂ ಹಾಗೆ ನೀವು ಸ್ಟಾರ್ಟ್ ಮಾಡಬೇಕು, ಆದರೆ ನೀವು ಹೋಗಬೇಕು. ಹಾಗೆ ನಾವು ಅಡ್ವರ್ಟೈಸ್ ಮಾಡೋಂಗಿಲ್ಲಮ್ಮ. ಡಾಕ್ಟರ್ಸ್ ಕೆನಾಟ್ ಅಡ್ವರ್ಟೈಸ್. ಸೊ ಯು ಗೋ ಆ್ಯಂಡ್ ಟಾಕ್ ಟು ದೆಮ್, ಟೆಲ್ ದೆಮ್ ಐ ಆಮ್ ಅವೈಲಬಲ್ ಅಟ್ ಯುವರ್ ಸರ್ವಿಸ್. ಬಂದೇ ಬರ್ತಾರೆ. 5 ದಶಕಗಳಿಂದ ಅಸಂಖ್ಯಾತ ಪೇಷಂಟ್ಸ್ಗಳನ್ನು ಚೆಕ್ ಮಾಡಿದ್ದೀರಿ ಸರ್. ಇವತ್ತು ನೆನಪಿಸ್ಕೊಳ್ಬೇಕು ಅಂದರೆ ಅಣ್ಣವರನ್ನು ಹೊರತುಪಡಿಸಿ ಯಾವುದಾದ್ರೂ ಒಂದು ಅಂದರೆ ತುಂಬ ಕಷ್ಟ ಅನಿಸಿರೋವಂಥದ್ದಾಗಿರ್ಬೋದು, ತುಂಬ ಮನಸ್ಸಿಗೆ ಮುಟ್ಟಿದಂಥ ಒಬ್ಬ ರೋಗಿಯ ಕಥೆ ಆಗಿರ್ಬೋದು, ಯಾವುದಾದ್ರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ತುಂಬ ಇದೆಮ್ಮ. ಈ ಥರ ಪ್ರತಿದಿನ ನನಗೊಂದು ಘಟನೆ ಇರುತ್ತೆ. ಅದು ನನಗೆ ರಿಮೈಂಡ್ ಮಾಡುತ್ತೆ, ನಿಮಗೆ ದೇವರು ಆ ಪವರ್ ಕೊಟ್ಟಿದ್ದಾರೆ, ಲೈಫ್ ಸೇವಿಂಗ್ ಪವರ್ ಕೊಟ್ಟಿದ್ದಾರೆ, ಅದನ್ನು ನೀವು ಯೂಸ್ ಮಾಡಿ ಅಂತ. ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ತುಂಬ ವರ್ಷಗಳ ಹಿಂದೆ ನನ್ನ ಒಂದು 80 ಜನ ಪೇಷಂಟ್ ಲೈನಲ್ಲಿದ್ದಾರೆ. ಓಡ್ ಬಂದರು ಡಾಕ್ಟ್ರೇ ಬನ್ನಿ, ರಂಗಪ್ಪಗೆ ಮೈ ಚೆನ್ನಾಗಿಲ್ಲ, ಈಗಲೇ ನೋಡ್ಬೇಕಿಲ್ಲ ಅಂತ ಸತ್ತೋಗ್ತಾನೆ. ಸೊ ನನ್ನ ಬ್ಯಾಗು ಅವರೇ ಇಸ್ಕೊಂಬಿಟ್ಟು ಅವ್ರ ಜೊತೆ ನನ್ನ ಕಾರಲ್ಲೇ ಹೋಗ್ಬೇಕು. ಅವರೆಲ್ಲ ಸೈಕಲು ಇದ್ರ ಬಂದು ಅವ್ರ ಕಾರಲ್ಲಿ, ನನ್ನ ಕಾರಲ್ಲಿ ಹೋಗ್ತೀನಿ, ಇಲ್ಲೇ ಸರ್ ಅಂತ ಹೇಳಿರೋರು ಒಳಗೆ ಕರ್ಕೊಂಡು ಹೋಗಿ ಒಳಗೆ ಒಂದು ಹಳ್ಳಿಗೆ ಹೋದೆ. ಅಲ್ಲಿಂದ ಒಂದು 100 ಅಡಿ ಒಳಗೆ ನಡಿಬೇಕಾಯ್ತು. ಒಂದು ಚಿಕ್ಕ ಕಾಲ್ದಾರಿ, ಅಲ್ಲೊಂದು ಹಳೇ ಗುಡಿಸಲಿತ್ತು, ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗಿರೋ ಅಂಥದ್ದು ಹಳೇದು. ಸೊ ತಲೆ ಹಿಂಗೆ ಬಗ್ಸಿ ನಾನು ಒಳಗೋದೆ. ಲೈಟ್ ಇಲ್ಲ, ಏನಿಲ್ಲ, ಕತ್ಲು. ಹಿಂದೆ ಇವರೆಲ್ಲ ಇದ್ದಾರೆ. ಸರ್ ನೋಡಿ ಅಲ್ಲಿ ಚಾಪೆ ಮೇಲೆ ವಯೋವೃದ್ಧ ಕಪ್ಪಗಿದ್ದಾನೆ, ಹಂಗೆ ಮಲ್ಕೊಂಡಿದ್ದಾನೆ. ಹಿಂಗೆ ನೋಡ್ತೀನಿ, ಅವನು ನಡುತ್ತಾ ಇದ್ದಾನೆ. ನಾನು ಕೆಳಗೆ ಕೂತ್ಕೊಂಡು ಬ್ಯಾಗ್ ಇನ್ನೂ ಓಪನ್ ಮಾಡಿಲ್ಲ. ಫಸ್ಟ್ ನನ್ನ ರಿಯಾಕ್ಷನ್ ಏನು, ಪ್ರತಿ ಡಾಕ್ಟರು ಕೈ ಇಟ್ಕೊಂಡು ಪಲ್ಸು ಅದು ಕೈ ಇಟ್ಕೊಂಡೆ, ಮೈ ಸುಡ್ತಾ ಇದ್ದೆ. ನಾನು ಬಹುಶಃ ಅಷ್ಟು ಹೈಯೆಸ್ಟ್ ಟೆಂಪ್ರೇಚರ್ ನೋಡಿಲ್ಲ, ಅಷ್ಟು ಬರ್ನಿಂಗ್. ಕೈ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ನೋಡೋಣ ಅಂತ ಅವನು ಹೇಳ್ದ, ಏ ಪುಟ್ಟ, ಅಲ್ಲಿ ಡಾಕ್ಟರಿಗೆ ಕಳ್ಳೆಕಾಯಿ ಚೀಲ ಇಟ್ಟಿದ್ದೀನಿ, ತಗೊಂಡೋಗಿ ಕಾರಲ್ಲಿ ಇಡು ಅಂತ. ನನ್ನ ಫೀಲಿಂಗ್ ಅವತ್ತು ನಾನು ಏನು ಮಾಡಲೂ ಇಲ್ಲ. ನೋಡಿ ಸರ್, ಅವರು ಗ್ರೇಟ್ಫುಲ್ನೆಸ್ಸು, ಗ್ರ್ಯಾಟಿಟ್ಯೂಡು, ಡಾಕ್ಟರ್ ಮನೆಗೆ ಬಂದು ನಾನು ನೋಡ್ತಾ ಇದ್ದಾರೆ, ಅವ್ರು ನಾನು ಸರಿ ಮಾಡಿದ ಮೇಲೆ ಕೊಡ್ತೀನಿ ಅಂತಲ್ಲ. ಇದು ಫೀಸ್ ಪ್ರಶ್ನೆ ಅಲ್ಲ, ದುಡ್ಡು ಪ್ರಶ್ನೆ. ಅಷ್ಟು ಪ್ರೀತಿ, ರೆಸ್ಪೆಕ್ಟು. ಆವಾಗ ನನಗೆ ಗೊತ್ತಾಯಿತು, ಎಲ್ಲದಕ್ಕಿಂತ ಮುಖ್ಯ ಇದು, ನಿಮ್ಮ ಸೇವೆ ತುಂಬ ಇಂಪಾರ್ಟೆಂಟು. ಅದು ನನ್ನ ಮನಸ್ಸಿನಲ್ಲಿ ಇದ್ಬಿಟ್ಟಿದೆ. ಈ ಥರ ಎಷ್ಟೋ ಘಟನೆಗಳು. ಅವ್ರ ಹತ್ರ ಏನೂ ಇಲ್ಲ, ಆದರೆ ನಿಮ್ಗೆ ಕೊಟ್ಬಿಡ್ತಾರೆ. ಅದು ಗ್ರೇಟ್ನೆಸ್. ಇನ್ ರೂರಲ್ ಪೂವರ್ ಇಷ್ಟೇ ಊಟ ಇರುತ್ತೆ ಸರ್. ನೀವು ನೋಡಿ, ಒಂದು ವೇಳೆ ನೀವು ಆ ಸಮಯ ಅವ್ರ ಮನೆಗೆ ಹೋದ್ರಿ ಅಂತ ಇಟ್ಕೊಳ್ಳಿ,
ಅದನ್ನ ತಕ್ಷಣ ಶೇರ್ ಮಾಡಿಬಿಟ್ಟು ತಮಗೂ ಈಕ್ವಲ್ ಪೋರ್ಷನ್ ಕೊಡ್ತಾರೆ. ಹೌದು. ನನ್ನ ಹತ್ರ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ, ನೀವು ನಮ್ಮ ಮನೆಗೆ ಬರ್ತೀರಿ, ಅದರಲ್ಲಿ ನಾನು ಕೊಡ್ತೀನ? ಕೊಡಲ್ಲ. ಅದು ಗ್ರೇಟ್ನೆಸ್ ಸರ್. ರೂರಲ್ sir. ಪುವರ್, ದಟ್ ಈಸ್ ದೇರ್ ಗ್ರೇಟ್ನೆಸ್. ಮಾತಿನ ಪ್ರತಿ ಹಂತದಲ್ಲೂ ನೀವು ಹೇಮಾ ಅವ್ರ ಹೆಸರು ಹೇಳ್ತಾ ಇದ್ದೀರಾ ಸರ್. ಯಾಕಂದ್ರೆ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ, ಬಿಕಾಸ್ ಅವರೂ ವೈದ್ಯಕೀಯ ಕ್ಷೇತ್ರದವರ. ಆಮೇಲೆ ಹೇಗೆ ನಿಮ್ಮ ವೈವಾಹಿಕ ಬದುಕು ಆರಂಭವಾದದ್ದು, ಅಂದ್ರೆ ನಿಮಗೆ ಈ ವೃತ್ತಿಯಿಂದ ಸಿಕ್ಕದವರ ಹೇಗೆ ಸರ್? ಇವ್ರದ್ದೆಲ್ಲ ಹೇಮಾ ತುಂಬಾ ಮಿಲ್ಸ್ ಅಂಡ್ ಬೂನ್ ನಾವೆಲ್ಸ್ ಓದ್ತಾರೆ. ಅದರಲ್ಲಿ ಹೀರೋ ಯಾವಾಗಲೂ ಡಾಕ್ಟ್ರೇ. ಅವಳಿಗೆ ಒಂದು ವಯಸ್ಸು ಕಾಲೇಜ್, ಜೀಸಸ್ ಅಂಡ್ ಮೇರಿ ಅಂಡ್ ಲೊರೆಟೋ ಕಾನ್ವೆಂಟ್, ಡೆಲ್ಲಿ. ಅವ್ರದ್ದು ನ್ಯೂ ಡೆಲ್ಲಿ. ಮ್ಯಾರೇಜ್ ಪ್ರಪೋಸಲ್ ಬಂತು, ಅರೇಂಜ್ ಮ್ಯಾರೇಜ್ ನಮ್ಮದು. ಸೊ ನಾನು ತಂದೆಯವರು ತಾಯಿ ಅವ್ರು ನೋಡೋಕೆ ಹೋಗಿದ್ದೆ. ತುಂಬ ಚೆನ್ನಾಗಿದ್ಲು, ಬ್ಯೂಟಿಫುಲ್ ಆಗಿದ್ಲು. ತಕ್ಷಣ ನಾನು ವಿತಿನ್ ಹಾಫ್ ಆನ್ ಅವರ್ ನಮ್ಮ ತಂದೆಯವ್ರಿಗೆ ಹೇಳಿದೆ, ಹೇಮಾ ಈಸ್ ಫೈನ್, ಯು ಕ್ಯಾನ್ ಪ್ರೊಸೀಡ್ ಅಂತ. ಅವತ್ತೇ ಎಂಗೇಜ್ಮೆಂಟ್ ಆಯಿತು ಅಲ್ಲಿ. ಮತ್ತೆ ಅವರೆಲ್ಲ ಬೆಂಗಳೂರು ಬಂದರು, ರೆಗ್ಯುಲರ್ ಎಂಗೇಜ್ಮೆಂಟು. ವೆಡ್ಡಿಂಗ್ ಆನ್ 25th December, ಕ್ರಿಸ್ಮಸ್ ಡೇ. ನಮ್ಮ ವೆಡ್ಡಿಂಗ್ ಬೆಂಗಳೂರಲ್ಲೇ. ಅವರೆಲ್ಲ ಬೆಂಗಳೂರಿಗೆ ಬಂದರು. ಯಾಕಂದ್ರೆ ನಮ್ಮ ನೆಂಟರೆಲ್ಲ ಇಲ್ಲೇ ಇದ್ದಾರೆ ಅಂತೇಳಿ ರೆಗ್ಯುಲರ್ ಸೆರೆಮನೀಸ್ ಅವೆಲ್ಲ ಮದುವೆ ಆಯಿತು. ಸೊ ಹರ್ ಏಮ್ ಇನ್ ಲೈಫ್ ವಾಸ್ ಟು either be a doctor or to do what medical profession does. So her dream also was to serve the people. ಸೊ ಹಾಗೆ ನಮ್ಮದು ಪರ್ಫೆಕ್ಟ್ ಮ್ಯಾಚ್ ಆಗೋಯ್ತು. ಅವತ್ತು ನೋಡಿದ್ಲು, ಬಂದು ಕೂಡಲೇ ನೋಡೋದು. ನನ್ನ ಮ್ಯಾರೇಜ್ ಆಗಿರೋ 1975. ಆಗಲೇ ನನ್ನ ಸರ್ವಿಸ್ ಎಲ್ಲ ಬಂದು ನೋಡಿದ್ಲು. ಶಿ ವಾಸ್ ಕಮಿಂಗ್ ವಿತ್ ಮೀ ಜಸ್ಟ್ ಆ್ಯಂಡ್ ಹೆಲ್ಪಿಂಗ್ ಆಟೋಮ್ಯಾಟಿಕಲಿ almost for 10 to 12 years, till my father told you cannot do. She only was giving injections. Per day 400 injections we used to give those days only, sir. ಮೆಡಿಸಿನ್ ಡಿಸ್ಟ್ರಿಬ್ಯೂಟ್. ನಂದು ಕೆಲಸ ತುಂಬ ಈಸಿ, ನೋಡೋದು, ಇದು ಕೊಡೋ ಅದು ಕೊಡೋ ಅದು ಕೊಡೋ ಅಂತ ಹೇಳೋದು, ಅವರು ಕೊಡಬೇಕು. ಆಮೇಲೆ ಟೋಕನ್ ಇರುತ್ತೆ ಇಂಜೆಕ್ಷನ್ಗೆ, ಪೇಷಂಟ್ ಅಲ್ಲಿ ಕ್ಯೂ, ಇಂಜೆಕ್ಷನ್ ಕ್ಯೂ, ಅದು ಹೇಮಾನೇ ಕೊಡಬೇಕು, ಇನ್ಯಾರೂ ಇಲ್ಲ. ನಾನು ಅವಳೇ ಅಲ್ಲಿ ಕ್ಲಿನಿಕಲ್ಲಿ ನಾನು ಮೊದಲಲ್ಲಿ ಹೇಳ್ತಾ ಇದ್ದೆ ತುಂಬ ವರ್ಷ. ಸೊ ಅದು ಒಂಥರ ಪರ್ಫೆಕ್ಟ್ ಮ್ಯಾಚ್. ಅದು ದೇವರು ಕೊಟ್ಟ ವರ ನನಗೆ ಅಷ್ಟೇ. ಮನೇನೂ ಅಷ್ಟೇ, ಮಕ್ಕಳು ಇಬ್ಬರಿದ್ದಾರೆ ಸರ್. ಒಬ್ಬರು DM ಕಾರ್ಡಿಯಾಲಜಿ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಎರಡನವರು ಡಾಕ್ಟರ್ ಅಭಿಜಿತ್, ಎಂಡೋಕ್ರೈನಾಲಜಿಸ್ಟ್, ಅಂದರೆ ಡಯಾಬಿಟೀಸ್, ಥೈರಾಯ್ಡ್. ನನಗೆ 4 ಜನ ಗ್ರ್ಯಾಂಡ್ ಚಿಲ್ಡ್ರನ್ ಇದ್ದಾರೆ. ಫಸ್ಟ್ ಅವನಿಗೆ 2 ಸನ್ಸು, ನೆಕ್ಸ್ಟ್ ಅದರಲ್ಲಿ ಒಬ್ಬ ಡಾಕ್ಟರ್ ಆಗ್ತೀನಿ ಅಂತ ಇಷ್ಟು ವಯಸ್ಸಿಂದಾನೆ ಹೇಳ್ತಾ ಇದ್ದಾನೆ. ನನ್ನ ಸರ್ವಿಸ್ ಕಂಟಿನ್ಯೂಸ್ ಥ್ರೂ ಮೈ ಸನ್ಸ್ ಆ್ಯಂಡ್ ಆಲ್ಸೋ ಥ್ರೂ ಮೈ ಗ್ರ್ಯಾಂಡ್ ಚಿಲ್ಡ್ರನ್. ಅಭಿಜಿತ್ಗೆ 2 ಹೆಣ್ಮಕ್ಳಿದ್ದಾರೆ, ಅಂಜನಾ, ಆದ್ಯ. ಅಲ್ಲಿ ರಾಮ್ ಆ್ಯಂಡ್ ಅರ್ನವ್. ತುಂಬ ಅವರು ಸಂಡೇ ಬರ್ತಾರೆ, ಮೋಸ್ಟ್ ಆಫ್ ದ ಸಂಡೇಸ್ ಅಲ್ಲ, ಅವ್ರ ತಂದೆ ತಾಯಿ ಬಂದಾಗ ಅವರು ಬಂದ್ಬಿಡ್ತಾರೆ. ಸೊ ಅವರು ಇಷ್ಟಿಂದಾನು ಈ ಟೋಕನ್ ಕೊಡೋದು, ದೊಡ್ಡವ್ರನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದು ಈಗಲಿಂದ ಈ ಥರ ಅಭ್ಯಾಸ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ಆ ಥರ ಮಾಡಿದ್ರೆ ಎವ್ರಿ ಎಲ್ಡರ್ಲಿ ಮ್ಯಾನ್ ವಿಲ್ ಪ್ಯಾಟ್ ಆನ್ ದೇರ್ ಬ್ಯಾಕ್, ತಲೆ ಹಿಂಗೆ ನಿವರಿಸ್ತಾರೆ. ಅವ್ರಿಗೆ ಒಳ್ಳೆ ಫೀಲಿಂಗ್ ಬರುತ್ತೆ ಸರ್. ಇದು ತುಂಬ ಹ್ಯಾಪಿ ಅನ್ಸುತ್ತೆ ಅವ್ರಿಗೆ. ಸೊ ಅದಕ್ಕೆ ಮತ್ತೆ ಬರ್ತಾರೆ ಟು ಗ್ಯಾದರ್ ಮೋರ್ ಹ್ಯಾಪಿನೆಸ್. ಸರ್, ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ವಯಸ್ಸಲ್ಲೇ ಖುಷಿ ಅನ್ನೋದು, ನೆಮ್ಮದಿ ಅನ್ನೋದು ಎಲ್ಲಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾದಾಗ ನಿಜಕ್ಕೂ ಅದೇ ಒಂದು ಹಾದಿಯಲ್ಲಿ ತಾವು ಬಂದಿದ್ದು ಸರ್. ಅಂದ್ರೆ ಈಗ ನೋಡಿದ್ರೆ ಇಡೀ ಡಾಕ್ಟರ್ಗಳ ಕುಟುಂಬ, ನೀವಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸೊಸೆ ಆಗಿರ್ಬೋದು, ಎಲ್ಲರೂ ಡಾಕ್ಟರ್ಸೇ. ಅಂದ್ರೆ ನಿಮ್ಮ ಜೀವನದಲ್ಲಿ ಸರ್ ಫಸ್ಟ್ ಅಂದ್ರೆ ಒಂದ್ಸಲ ಕಾಲ್ ಬಂದಾಗ ಅಣ್ಣವರು ನಿಮ್ಮನ್ನು ನೋಡಕ್ ಬರ್ತಾರೆ ಅಂತ ಹೇಳಿದ್ದು, ಮತ್ತೊಂದ್ಸಲ ಕಾಲ್ ಬಂದಾಗ ನಿಮ್ಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂತ ಅಂದಾಗ ಹೇಗಿತ್ತು ಸರ್ ಕ್ಷಣ? ನನಗೆ ಐಡಿಯಾನೇ ಇರಲಿಲ್ಲ ಸರ್. ಈ ಪದ್ಮಶ್ರೀ ಅನ್ನೋದು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಲೈಫಲ್ಲಿ ನನ್ನ ಆಂಬಿಷನ್ ಆಲ್ರೆಡಿ ಫಿನಿಶ್ಡ್. ನೀವು ಏನು ಕೊಟ್ಟರು ನನಗೆ ಆ ಅವಾರ್ಡ್ಗಿಂತ ಯಾವ ಅವಾರ್ಡು ದೊಡ್ಡದಲ್ಲ. ಆದರೆ ಪದ್ಮಶ್ರೀ ಈಸ್ ಫಾರ್ ರಿಕಗ್ನೈಸೇಷನ್ ಆಫ್ ಯುವರ್ ವರ್ಕ್. ಅದು ನನ್ನದಲ್ಲ, ನನ್ನ ಕೆಲಸ. ಇದು ನನಗೆ ಖಂಡಿತ ನನ್ನ ಬಡ ಪೇಷಂಟ್ಗಳು ಕೊಟ್ಟಿರುವಂಥ ಅವಾರ್ಡ್. ಅದು ಅವರಿಂದಾನೇ, ಅವರಿಂದಾನೇ ನಾನು. ಈಗ ಯಾರೇ ಡಾಕ್ಟ್ರು ತಗೊಳ್ಳಿ ಸರ್, ಸೂಪರ್ ಕ್ವಾಲಿಫಿಕೇಶನ್ ಇದೆ ಅಂತ ಇಟ್ಕೊಳ್ಳಿ. ವಿತೌಟ್ ಪೇಷಂಟ್ಸ್ ಡಾಕ್ಟರ್ ಈಸ್ ಎ ಝೀರೋ. ನಮಗೆ ನಮ್ಮ ಪೇಷಂಟ್ಸೇ ನಮ್ಮ ಜೀವನ, ಅವರಿಂದಾನೇ ನಮಗೆ ಹೆಸರು ಬರೋದು. ಈ ಪದ್ಮಶ್ರೀನೂ ಬಂದಿರೋದೇ ಅವರಿಂದ. ಸರ್, ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆರಳೆಣಿಕೆಯಷ್ಟು ಜನ ವೈದ್ಯರಿಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಪದ್ಮಶ್ರೀ ಸಿಕ್ಕಿರೋದು, ಅದರಲ್ಲಿ ನೀವು ಒಬ್ಬರು ಸರ್. ಆ ಸಂದರ್ಭ ಅಲ್ಲಿ ಹೋಗಿ ರಿಸೀವ್ ಮಾಡಿದ್ದಿತ್ತಲ್ಲ ಸರ್, ಹೇಗಿತ್ತು ಸರ್? ಅವಾಗ ಅಪ್ಪ ಇದ್ರ ಸರ್? ಹೌದು ಸರ್, ಇಬ್ಬರೂ. ಬೋತ್ ಮೈ ಪೇರೆಂಟ್ಸ್ ಅಟೆಂಡೆಡ್ ಆ್ಯಂಡ್ ಹೇಮಾ ವಿ ಗಾಟ್ ಸ್ಪೆಷಲ್ ಪರ್ಮಿಷನ್ ಸರ್. ವಿ ವರ್ ಇನ್ ದ ರಾಷ್ಟ್ರಪತಿ ಭವನ್. ಹೆಸರು ಅನೌನ್ಸ್ ಮಾಡ್ತಾರೆ ಸರ್, ತಮ್ಮ ಹೆಸರು ಪದ್ಮಶ್ರೀ ಡಾಕ್ಟರ್ ಬಿ ರಮಣರಾವ್ ಫ್ರಮ್ ಕರ್ನಾಟಕ, ಬೆಂಗಳೂರು ಅಂತ ಹೇಳಿದಾಗ ನಾವು ನಿಂತ್ಕೋಬೇಕು.
ನಮ್ಮ ಜೊತೆಯಲ್ಲಿ ಬಂದಿರುವಂಥ ಪೇರೆಂಟ್ಸ್ ಆಗಲಿ ವೈಫ್ ಆಗಲಿ ನಿಂತ್ಕೋಬೇಕು. ಸೊ ಇಡೀ ಆ ಹಾಲಲ್ಲಿ ಇರ್ತಾರೆ ಸರ್, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಎಂಟೈರ್ ಕ್ಯಾಬಿನೆಟ್ ಇರ್ತಾರೆ, ಪ್ಲಸ್ ಆಲ್ ಅಂಬಾಸಿಡರ್ಸ್ ಆಫ್ ಆಲ್ ಕಂಟ್ರೀಸ್ ವಿಲ್ ಬಿ ಇನ್ ದಟ್ ಹಾಲ್ ಆನ್ ದಟ್ ಡೇ, ಪ್ಲಸ್ ವೈಸ್ ಪ್ರೆಸಿಡೆಂಟ್. ಸೊ ಅವರೆಲ್ಲ ನಿಮ್ಮನ್ನು ನಿಂತ್ಕೊಂಡು ಅಪ್ಲಾಡ್ ಮಾಡ್ತಾರೆ. ನೀವು ಎದ್ದು ಬಂದು ಆ ಸೆಂಟರ್ ಕಾರ್ಪೆಟ್ ಇರುತ್ತೆ, ನಡ್ಕೊಂಡು ಹೋಗಿ ಪ್ರೆಸಿಡೆಂಟಿಂದ ಈ ಅವಾರ್ಡ್ ಪಡ್ಕೋಬೇಕು. ಅದು ತುಂಬ ಅಮೋಘವಾದಂಥ ಸೆಕೆಂಡ್ ಟು ಸೆಕೆಂಡ್ ಇನ್ ಯುವರ್ ಲೈಫ್ ಈಸ್ ವರ್ತ್ ಇಟ್ ಅಂತ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಅವತ್ತು ನಾವು ನೆನೆಸ್ಕೊಳ್ಳೋದು ತಂದೆ ತಾಯಿ, ಆಮೇಲೆ ಯಾರ್ಯಾರು ಇದಕ್ಕೆ ಕಾರಣವು, ನಮ್ಮ ಪೇಷಂಟ್ಗಳು, ನಮ್ಮ ಗುರುಗಳು, ನನ್ನ ಸ್ಟಾಫ್ ಎಲ್ಲ. ಇದು ಒಬ್ಬರ ಅಚೀವ್ಮೆಂಟ್ ಅಲ್ಲವೇ ಅಲ್ಲ, ದಟ್ ಈಸ್ ಫಾರ್ ಶ್ಯೂರ್. ಇದು ಕಾರಣ ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಸಪೋರ್ಟ್ ಮಾಡಿರುವಂಥ ಅದು ಪದ್ಮಶ್ರೀ ಸರ್. ಇಟ್ ಈಸ್ ಕಾನ್ಫ್ಲೂಯೆನ್ಸ್ ಆಫ್ ಮೆನಿ ಥಿಂಗ್ಸ್ ಲೀಡ್ ಟು ದಟ್. ಒಂದು ಕಡೆ ಈ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ನೀವು ವಿಸಿಟಿಂಗ್ ಡಾಕ್ಟರ್ ಆಗಿ ಹೋಗುವಂಥದ್ದಾಗಿರ್ಬೋದು, ಜೊತೆಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ವಿಲೇಜ್ ಕ್ಲಿನಿಕ್ ಅನ್ನುವಂಥದ್ದು, ಇದ್ರ ಜೊತೆಗೆ ವೈಯಕ್ತಿಕ ಬದುಕು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂಥ ರೀತಿ ಅಂದರೆ ಈ ಶಿಸ್ತುಬದ್ಧ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ ಸರ್. ಅಂದರೆ ಈ ಟೈಮ್ ಟೇಬಲ್ ಹಾಕಿಕೊಳ್ಳುವಂಥದ್ದು ಇದು ಯಾವಾಗಲಿಂದ ಆರಂಭ ಆಗಿತ್ತು ಸರ್? ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಆಗಿತ್ತು? ಈ ಕ್ರೆಡಿಟ್ 100% ಹೇಮಾದೆ, ನನ್ನ ಪಾರ್ಟ್ ಏನೂ ಇಲ್ಲ. ಸೊ ಮೊದಲಿಂದ ಶಿ ಹ್ಯಾಸ್ ಮೇಡ್ ಮೀ ಫೀಲ್ ದಟ್ ಇಟ್ಸ್ ಓಕೆ, ನೀನು ಕೆಲಸ ಮಾಡು, ನಾನು ಬೇರೆ ಏನೇನು ಬೇಕೋ ನಾನು ಎಲ್ಲ ಮಾಡ್ತೀನಿ, ನಿನಗೆ ಫ್ರೀ, ನೀನು ಕೆಲಸ ಮಾಡೋದಕ್ಕೆ ನೀನು ಫ್ರೀ, ನೀನು ಏನು ಬೇಕಾದ್ರೆ ಡ್ಯೂಟಿ ನಿಮ್ಮ ಮೆಡಿಕಲ್ ಏನೇನು ಮಾಡ್ತೀಯ ಮಾಡ್ಕೊ, ನನಗೆ ಇದು ಬೇಕು ಅದು ಬೇಕು ಅಂತ ಏನೂ ಇಲ್ಲ, ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ, ಸಾಧ್ಯವಾದ ಸಹಾಯನೂ ಮಾಡ್ತೀನಿ, ಪ್ಲಸ್ ಹೋಮ್, ಮಕ್ಕಳು, ಪ್ಲಸ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಸರ್. ನನ್ನ ಜೊತೆಯಲ್ಲಿ ಆ ಟೈಮಲ್ಲಿ ಬ್ರದರ್ಸ್, ಸಿಸ್ಟರ್ಸ್, ಪೇರೆಂಟ್ಸು ನನ್ನ ಜೊತೆಯಲ್ಲೇ ಇದ್ದರು. ಸೊ ಎಲ್ಲನೂ ಹೇಮಾನೇ ನೋಡ್ಕೋಬೇಕಾಯ್ತು. ಆ್ಯಂಡ್ ಶಿ ಮ್ಯಾನೇಜ್ ರಿಮಾರ್ಕಬಲಿ. ನನಗೆ ಯಾವತ್ತೂ ಯಾವ ಕೊರತೆ ಅನ್ನೋ, ಅಯ್ಯೋ ನಾನು ಇದೇ ಮಾಡಬೇಕಿತ್ತಲ್ಲ, ಇದ್ಯಾಕೆ ಮಾಡ್ತಾ ಅನ್ನೋ ಭಾವನೆನೇ ಇಲ್ಲ. ನನಗಿಂತ ಪ್ರೀತಿಯಿಂದ, ನನಗಿಂತ ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಂಡಿದೆ ಸರ್. ಪೇಷಂಟ್ಗಳು ಅಷ್ಟೇ, ಒಂದೊಂದು ಸಲ ಕ್ಲಿನಿಕ್ಗೆ ಪೇಷಂಟ್ ಬರ್ತಾರೆ, ತುಂಬ ಸಿಕ್ಕಾಗಿರ್ತಾರೆ, ವಾಂತಿ ಮಾಡ್ತಾರೆ ಸರ್, ಮೋಷನ್ಸು ಆಗುತ್ತೆ, ಅದು ಹೇಮಾನೇ ಕ್ಲೀನ್ ಮಾಡ್ತಾ ಇದ್ರು. ಆಮೇಲೆ ಡಿಹೈಡ್ರೇಟೆಡ್ ಪೇಷಂಟು, ಅವ್ರು ಕೂತ್ಕೊಂಡು ಅವರಿಗೆ ಎಲೆಕ್ಟ್ರಾಲ್ ಕುಡಿಸೋದು, ನಮ್ಮ ಒಳಗೆ ಹಾಲ್ನಲ್ಲಿ ಮಲಗಿಸ್ಬಿಟ್ಟು ಅವ್ರು ಕೊಡ್ತಾನೆ, ಅದೆಲ್ಲ ಅವಳು ನೋಡ್ಕೋತಾರೆ ಅಂತ ನನಗೆ ಗೊತ್ತು. ಸೊ ಇವ್ರ ಅಡ್ಮಿಷನ್ ಹೆಂಗೆ ಅವಾಯ್ಡ್ ಮಾಡೋದು ಅಂತ ನಾವು ಏನೋ ಕೊಟ್ಟು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಬೆಟರ್ ಮಾಡಿ, ಯಾಕಂದ್ರೆ ನೋಬಡಿ ಕ್ಯಾನ್ ಅಫೋರ್ಡ್ ಅಡ್ಮಿಷನ್ ಸರ್. ಕೆಲವು ಸತಿ ಹೈ ಫೀವರ್ಸ್ ಬರುತ್ತೆ ಸರ್, ಹಾಗೆ ನಾನು ಕಳ್ಸಂಗಿಲ್ಲ, ಅವರು ಹಾಲಲ್ಲಿ ಮಲಗಿಸ್ಬಿಟ್ಟು ಕೋಲ್ಡ್ ಪ್ಯಾಕ್, ಹೇಮಾನೆ ಕೂತ್ಕೊಂಡು ಈ ಥರ ಎಲ್ಲ ಮಾಡೋದು, ತಣ್ಣಗೆ ಹಾಲು ಕೊಡೋದು. ಸೊ ಒಟ್ಟಿನಲ್ಲಿ ಕಂಪ್ಲೇಂಟ್ ರಿವರ್ಸ್ ಮಾಡೋ ಪ್ರಯತ್ನ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಅವರೇ ಹೇಳ್ತಾರೆ, ಈಗ ನಾನು ಮನೆಗೆ ಹೋಗ್ತೀನಿ ಅಂತ. ಈ ಥರ ಸಾವಿರಾರು ಘಟನೆಗಳಿದೆ, ವಿಚ್ ಐ ಕಾಂಟ್ ಡೂ, ಐ ಕ್ಯಾನ್ ನೆವರ್ ಡೂ, ವಿಚ್ ಹಿ ಹ್ಯಾಸ್ ಡನ್ ಆಲ್ವೇಸ್, ಕಂಟಿನ್ಯೂಸ್. ಈಗಲೂ ದ ಸ್ಟೋರಿ ಕಂಟಿನ್ಯೂಸ್. ನಾನು ಈ ಒಂದು ಫ್ರೀ ವಿಲೇಜ್ ಕ್ಲಿನಿಕ್ ಏನಿದೆಯಲ್ಲ, ಅದರಲ್ಲಿ ಭಾಗಿಯಾಗಬೇಕು ಅಂದರೆ ಸಾಧ್ಯನಾ ಸರ್? ಅದು ನಿಮ್ಮ ಶಕ್ತಿ, ನಿಮ್ಮ ಟೈಮ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟೈಮ್ ಸರ್. ಮೋಸ್ಟ್ ವೆಲ್ಕಮ್. ಯಾರಿಗೆ ಈ ಫೀಲಿಂಗ್ ಇರುತ್ತೋ ಪ್ರತಿ ಭಾನುವಾರ ನಾನು ಅಲ್ಲಿದ್ದೀನಿ, ನನ್ನ ಜೊತೆಯಲ್ಲಿ 50 ಜನ, ನೀವು ಸ್ಟಾಫ್ ಅಂತ ಹೇಳಿದ್ರಲ್ಲ, ಅವರೇ ಕೆಲಸಗಳೆಲ್ಲ ಮಾಡ್ತಾರೆ ಸರ್. ತುಂಬ ಕೆಲಸ ಇದೆ ಮಾಡೋದು. ತಾವು ಬಂದರೆ 1 ಎಕ್ಸ್ಟ್ರಾ ಹ್ಯಾಂಡ್, ಎಕ್ಸ್ಟ್ರಾ ಪೇರ್ ಆಫ್ ಹ್ಯಾಂಡ್ಸ್ ವಿಲ್ ಸೇವ್ ಮೀ ಹಾಫ್ ಅನ್ ಅವರ್ ಟೈಮ್. ನನ್ನ ಕೆಲಸ ಅಷ್ಟು ಬೇಗ ಮುಗಿಯುತ್ತೆ. ನೀವು ಬಂದ ಕೂಡಲೇ ನಿಮಗೇನೋ ಒಂದು ಜವಾಬ್ದಾರಿ ಅವ್ರು ಕೊಡ್ತಾರೆ, ಶೋಭಾ ಆಗಲಿ ತ್ರಿಪುರೇಂದ್ರ ಆಗಲಿ ಅವ್ರು ಕೊಡ್ತಾರೆ, ನೀವು ಅದನ್ನು ಮಾಡ್ತಾನೆ ಇರಬೇಕು. ನೋ ಚಾಯ್ಸ್, ಅಷ್ಟು ಜನ ಇದ್ದಾರೆ, ಕ್ಯೂ ಇರುತ್ತೆ ಸರ್. ಇಂಜೆಕ್ಷನ್ ಇಟ್ಕೊಳ್ಳಿ, ನೀವು ಇಂಜೆಕ್ಷನ್ ಕೊಡೋದು ಬೇಕಾಗಿಲ್ಲ, ನೀವು ಸುಮ್ಮನೆ ಅದು ಸೀಲ್ ತೆಗೆಯೋದು, ಕೇರ್ಫುಲ್ ಆಗಿ ನೀಡಲ್ಲ ಅದಕ್ಕೆ ಲೋಡ್ ಮಾಡೋದು, ನರ್ಸ್ಗೆ ನೀವು ಕೊಡೋದು. ಬಟ್ ಯು ಆರ್ ಸೇವಿಂಗ್ ದಟ್ ನರ್ಸ್ ನಿಯರ್ಲಿ 10 to 20 seconds ಆಫ್ ಟೈಮ್ ಪರ್ ಪೇಷಂಟ್. ನೀವು ಲೆಕ್ಕ ಹಾಕಿ, ಇನ್ ದ ಎಂಡ್ ಆಫ್ ದ ಡೇ ಹೌ ಮಚ್ ಟೈಮ್ ಯು ಆರ್ ಸೇವಿಂಗ್. ಅಷ್ಟೇ ಬೇಗ ನಮ್ಮ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಕೊಟ್ಟು ಊಟ ಆದ ನಂತರ ಅವ್ರು ಬೇಗ ವಾಪಸ್ ಹೋಗಬೇಕು ಅನ್ನೋ ಫೀಲಿಂಗಲ್ಲೇ ನಾವು ಇವರೆಲ್ಲ ಕೆಲಸ ಮಾಡೋದು ಸರ್. ಸೊ ತಾವು ಬಂದರೆ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಸರ್, ಇವತ್ತು ಡಾಕ್ಟರ್ ಬಿ ರಮಣರಾವ್ ಅವರ ಇಡೀ ಜೀವನದ ಒಂದು ಕಥೆಯನ್ನು ಕೇಳಿದಾಗ ಸರ್, ಅಂದರೆ ವೈದ್ಯಕೀಯ ಕ್ಷೇತ್ರದ ಒಂದು ಈ ಸಾಧನೆ ಆಗಿರಬಹುದು, ಯಾವಾಗಲೂ ಅಂದರೆ ರೋಗಿಗಳಾಗಿರ್ಬೋದು, ಗಾಯಾಳುಗಳು, ಕಷ್ಟ, ನೋವು, ದುಃಖ ಇದೆಲ್ಲವನ್ನು ನೋಡಿದ್ರೂ ಕೂಡ ನಿಮ್ಮಲ್ಲಿ ಅಷ್ಟು ಪಾಸಿಟಿವಿಟಿ ತುಂಬಿದೆ. ಇದೆಲ್ಲವನ್ನು ಹೊರತುಪಡಿಸಿ ಸರ್, ಅಂದರೆ ಈ ಡಾಕ್ಟರ್ ಆಗಿರುವಂಥ ಕ್ಷೇತ್ರ ಇದೆಲ್ಲವನ್ನು ಬದಿಗಿಟ್ರೆ ಬೇರೆ ಏನಾದ್ರು ಹವ್ಯಾಸಗಳಂದರೆ ಸ್ಟ್ರೆಸ್ಸಿಂದ ಹೊರಗೆ ಬರೋದಕ್ಕೆ ಅಥವಾ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ರೀತಿಯಲ್ಲಿ ಏನಾದರೂ ಇದೆಯಾ ಸರ್ ಬೇರೆ ಹವ್ಯಾಸ? ಇದೆ
ನನಗೆ ಪ್ಲ್ಯಾಂಟ್ಸ್ ಅಂದರೆ ಹುಚ್ಚು ನನಗೆ. ಹಾ ನಾನು ಎಲ್ಲಿಗೆ ಹೋದರೂ ಮರಗಳು ನೆಡ್ತೀನಿ. ಈ ಸಾವಿರಾರು ಮರಗಳಿದೆ, ನೀವು ಬಂದರೆ ಅಲ್ಲಿಗೆ ನಾನು ತೋರಿಸ್ತೀನಿ. ನನ್ನ ಕ್ಲಿನಿಕ್ ಪಕ್ಕದಲ್ಲೇ ಒಂದು ಖಾಲಿ ಗೌರ್ಮೆಂಟ್ ಜಾಗ ಇದೆ, 9 ಎಕರೆ. ಅಲ್ಲಿ 2,500 ಮರ ಈಗ ದೊಡ್ಡದಾಗಿ ವೃಕ್ಷಗಳಾಗ್ಬಿಟ್ಟಿದೆ. ನಾನು ಎಲ್ಲಿದ್ದರೂ ಅಲ್ಲಿ ಸುತ್ತು ಗ್ರೀನರಿ ಇದ್ದೇ ಇರುತ್ತೆ ಸರ್. ನಾನು ಎಲ್ಲಿದ್ದರೂ, ಎಲ್ಲಿ ನನಗೆ ನೀವು ಅವಕಾಶ ಕೊಟ್ಟರೆ ಅಲ್ಲಿ ಫಸ್ಟು ನಾನು ಟ್ರೀಸ್ ಪ್ಲಾಂಟ್ ಮಾಡ್ತೀನಿ. ಇವು ಬ್ಯಾಂಗ್ಳೂರ್ ಆದರೆ ಫ್ಲವರಿಂಗ್ ಟ್ರೀಸ್ ಆಗಿರುತ್ತೆ. ನಾನು ಇರೋ ರೋಡು ಆ ಕಡೆ ಈ ಕಡೆ, ನೆಕ್ಸ್ಟ್ ರೋಡು ನಾನೇ ಫ್ಲವರಿಂಗ್ ಟ್ರೀಸ್ ಪ್ಲಾಂಟ್ ಮಾಡಿದ್ದೀನಿ. ವೃಕ್ಷಗಳಾಗ್ಬಿಟ್ಟಿದೆ ಅವು. ತುಂಬ ಹ್ಯಾಪಿ ಅನಿಸುತ್ತೆ. ಮಕ್ಕಳ ಥರ ಅವು ಬೆಳೆಯೋದು ನೋಡಿದ್ರೆ ಜಾಯ್ ಅದು. ಹೌದು, ಆ ಜಾಯ್ ನಮಗೆ ಇನ್ನೂ ಮಾಡಬೇಕು ಅನಿಸುತ್ತೆ. ಚಿಲ್ಡ್ರನ್ನು, ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರ ಕೈಲಿ ನಾನು ಪ್ರತಿ ಅಕೇಶನಲ್ಲಿ ಬೇಗೂರಲ್ಲಿ ಸುತ್ತಮುತ್ತ ಟ್ರೀಸ್ ಪ್ಲಾಂಟ್ ಮಾಡಿಸ್ತಾನೆ ಇರ್ತೀವಿ ಸರ್. ಇದು ಕಂಟಿನ್ಯೂಸ್ ಪ್ರೋಸೆಸ್. ಓಕೆ. ನಮ್ಮ ವೀಕ್ಷಕರಿಗೆ ಒಂದಷ್ಟು ನೀವೇನಾದರೂ ಟಿಪ್ಸ್ಗಳು ಹೇಳ್ಬೋದಾ ಸರ್? ಖಂಡಿತ ಸರ್. ಆರೋಗ್ಯ ಮುಂಚೆ ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಹೇಳ್ತಾ ಇದ್ವಿ. ಇವಾಗ ಆ ಹೆಲ್ತ್ ಈಸ್ ವೆಲ್ತ್ ದಾಟಿ ಹೋಗ್ಬಿಟ್ಟಿದೆ. ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಈಸ್ ಮಚ್ ಮೋರ್ ದೆನ್ ಯುವರ್ ಹೆಲ್ತ್. ನೀವು ಸರಿಗಿದ್ರೇ ನಿಮ್ಮ ಫ್ಯಾಮಿಲಿ ಸರಿಗಿರುತ್ತೆ, ಅವ್ರು ಸರಿಗಿದ್ರೇ ನಿಮ್ಮಲ್ಲಿ ಆನಂದ ಇರೋದು. ಇದಕ್ಕೆ ಸಿಂಪಲ್ ಫಾರ್ಮುಲಾ, ಇದು ತುಂಬ ಸರಿ ತಾವು ಕೇಳಿರ್ಬೋದು. ತಮ್ಮ ವೆಯ್ಟ್ ರೀಸನಬಲ್ ಲೆವೆಲಲ್ಲಿ ಇರಬೇಕು, ಪ್ರಾಕ್ಟಿಕಲ್ ಲೆವೆಲ್. ತುಂಬ ಡಯಟಿಂಗ್ ಮಾಡಿ ತುಂಬ ವೆಯ್ಟ್ ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ. ರೀಸನಬಲ್ ರೇಂಜಲ್ಲಿ ಇಟ್ಕೊಳ್ಳಿ. ತಮ್ಮ ಬ್ಲಡ್ ಪ್ರೆಷರ್ ರೀಸನಬಲ್ ಲೆವೆಲಲ್ಲಿ ಇರಬೇಕು. ಹಾಗಂದರೆ ತಮ್ಮ ಊಟ ಅವು ಇವು ಸಾಲ್ಟ್ ಇಂಟೇಕ್ ಸ್ವಲ್ಪ ರೆಗ್ಯುಲರ್ ಆಗಿ ಇರಬೇಕು. ತಮ್ಮ ಆ್ಯಕ್ಟಿವಿಟಿ ಅಂದರೆ ಪ್ರತಿದಿನ ಮಿನಿಮಮ್ ಒಂದು ½ an hour ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ವಾಕ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಈ ಥರ ಒಂದು ಆ್ಯಕ್ಟಿವಿಟಿ ನೀವು ಖಂಡಿತ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ನಿಮ್ಮ ಸುತ್ತು ಒಳ್ಳೆ ರಿಲೇಷನ್ಸ್ನ ಬೆಳಿಬೇಕು. ಅಂದರೆ ಹ್ಯಾಪಿ ಎನ್ವೈರನ್ಮೆಂಟ್ ಒಳಗಡೆಯಿಂದ ನೀವು ಕ್ರಿಯೇಟ್ ಮಾಡಿ. ಇದು ಎಲ್ಲೋ ಹೋಗೋದು ಬೇಕಾಗಿಲ್ಲ, ಮನೆಯಲ್ಲೇ ಇದ್ದಾರೆ ಬ್ರದರ್ಸ್, ಸಿಸ್ಟರ್ಸ್, ಅಂಕಲ್ಸ್, ಆಂಟ್ಸ್. ನಿಮ್ಮ ಪರಿವಾರವನ್ನು ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ಪು ಬಿಲ್ಡ್ ಮಾಡೋ ಪ್ರಯತ್ನ ಮಾಡಿ. ತಮ್ಮ ಆರೋಗ್ಯ ಇನ್ನೂ ಇಂಪ್ರೂವ್ ಆಗುತ್ತೆ. ಲಾಸ್ಟು ಯೋಗ ಅಥವಾ ಮೆಡಿಟೇಷನ್, ಈ ಥರ ಒಂದು ಎಕ್ಸಸೈಸ್ ತಾವು ಮಾಡಿದ್ರೆ ನಿಮ್ಮ ಹೆಲ್ತು ಇನ್ನೊಂದಷ್ಟು ಸ್ಟ್ರಾಂಗ್ ಫೌಂಡೇಶನ್ ಇನ್ ಯುವರ್ ಲೇಟರ್ ಇಯರ್ಸ್. ಈ ಎಕ್ಸಸೈಸ್ಗಳು ಮೊಬಿಲಿಟಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬೀಳೋದು, ಫ್ರ್ಯಾಕ್ಚರ್ಸು, ಅವನ್ನ ಈಗ ತಾವು ಎಕ್ಸಸೈಸ್ ಮಾಡಿದ್ರೆ ಅವಾಯ್ಡ್ ಮಾಡ್ಬೋದು. ಇಷ್ಟು ಸಿಂಪಲ್ ಟಿಪ್ಸು ದಯವಿಟ್ಟು ತಾವು ಫಾಲೋ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತಾ ಇದೆ ಸರ್? ನಮ್ಮ ಮನೆಗೆ ಬಂದಿದ್ದೀನಿ ಅನಿಸುತ್ತೆ. ತಮ್ಮ ಇಬ್ಬರು ನೋಡಿದ್ರೆ ನನಗಿದು ಪ್ರೋಗ್ರಾಮ್ ಥರ ಅನಿಸ್ತಾ ಇಲ್ಲ. ಇಟ್ಸ್ ಲೈಕ್ ಎ ಪರ್ಸನಲ್ ಚಾಟ್ ಅನಿಸುತ್ತೆ. ತುಂಬ ಸಂತೋಷವಾಗುತ್ತೆ. ಮನಸ್ಸಲ್ಲಿ ಕೆಲವು ವಿಚಾರ ಇರುತ್ತೆ ಸರ್, ಅವು ಶೇರ್ ಮಾಡಿಕೊಂಡ್ರೆ ಇನ್ನೂ ಹ್ಯಾಪಿನೆಸ್ ಬರುತ್ತೆ. ಹೌದು, ಅದು ಈ ಲೈಫ್ ಬಗ್ಗೆಯಲ್ಲಿ ತಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದು ನನಗೆ ತುಂಬ ಹ್ಯಾಪಿ ಅನಿಸುತ್ತೆ. ಅವ್ರು ತಮ್ಮಿಂದ ಇಷ್ಟು ಕೋಟ್ಯಾಂತರ ಜನಕ್ಕೆ ಇದು ಗೊತ್ತಾಗುತ್ತೆ. ಎಲ್ಲಿ ಒಂದು ಸ್ವಲ್ಪ ಒಳ್ಳೇದಾದ್ರೂ ನಮ್ಮ ಇದು ಸಾರ್ಥಕವಾಯಿತು ಅಂತೇಳಿ. ಹೌದು ಸರ್, ನಿಜ ಸರ್. ಅಂದರೆ ನಿಮ್ಮ ಇಡೀ ಜೀವನವನ್ನು ನೋಡಿದಾಗ ಅಥವಾ ಅದನ್ನು ಹೇಳಿದಾಗ ಎಲ್ಲೂ ಕೂಡ ಉತ್ಪ್ರೇಕ್ಷೆ ಇಲ್ಲ ಸರ್. ಇಷ್ಟು ಆದರ್ಶ ಗುಣಗಳನ್ನು ಅಳವಡಿಸ್ಕೊಂಡು ಇಷ್ಟು ಸರಳತೆಯಿಂದ ಇದ್ದೀರಲ್ಲ ಸರ್, ಇದು ಬಹುಶಃ ಬಹಳ ಕಡಿಮೆ, ಬೆರಳೆಣಿಕೆ ಮಾತ್ರ ಇಂಥ ವ್ಯಕ್ತಿಗಳು ಸಿಗೋದು ಅಂತ ಅನಿಸುತ್ತೆ. ಇಂಥ ವ್ಯಕ್ತಿ ನಮ್ಮ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೂ ಅಷ್ಟೇ ಸಂತೋಷ, ಹೆಮ್ಮೆ ಇದೆ ಸರ್. ಇಡೀ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ವೈದ್ಯರು ಅಂದಾಕ್ಷಣ ಅವರಿಗಿರುವಂಥ ಜವಾಬ್ದಾರಿಗಳ ಮಧ್ಯದಲ್ಲಿ ಸಮಾಜಮುಖಿಯ ಮನಸ್ಥಿತಿಯನ್ನು ಹೆಚ್ಚು ಮಾಡಿಕೊಂಡಾಗ ಜೊತೆಗೆ ಹೇಗೆ ಬೇರೆಯವರಿಗೆ ಕೂಡ ಪ್ರೇರಣೆಯಾಗ್ಬೋದು, ಜೊತೆಗೆ ಆ ಕ್ಷೇತ್ರದಲ್ಲಿ ಬರೀ ವೈದ್ಯರಾಗಿಯೇ ಕೆಲಸ ಮಾಡಬೇಕು ಅಲ್ಲ, ಅವರೊಟ್ಟಿಗೆ ನಿಂತಾಗ ಇನ್ನೊಂದಷ್ಟು ಸಮಾಜಮುಖಿಯ ಕೆಲಸಕ್ಕೆ ಶಕ್ತಿ ಆಗ್ಬೋದು ಅನ್ನುವಂಥ ಪ್ರೇರಣೆ ಇವತ್ತಿನ ಸಂಚಿಕೆದಾಗಿತ್ತು. ಇನ್ನೊಂದಷ್ಟು ಸಾಧಕರ ಜೊತೆಗೆ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.